ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಗಂಡ ಜೊತೆಯಲ್ಲಿದ್ದರೆ. ರಾಮಪ್ಪ ಸರ್ಕಾರಿ ಆಫೀಸಿನಲ್ಲಿ ಒಂದು ಫ್ಯೂನ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಆತನಿಗೆ ಇರುವುದು 3 ರೂಮಿನ ಚಿಕ್ಕ ಹೆಂಚಿನ ಮನೆ. ಆತನ ಹೆಂಡತಿ ಸುನಂದ. ರಾಮಪ್ಪನಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಪೆನ್ಷನ್ ಬರುತ್ತದೆ. ಇರುವ ಸ್ವಂತ ಮನೆ ಸಹ ತಾತ ಮುತ್ತಾತ ಕೊಟ್ಟ ಮನೆ. ಈತ ಯಾವ ಆಸ್ತಿನೂ ಸಂಪಾದನೆ ಮಾಡಿಲ್ಲ. ಇವರಿಬ್ಬರ ದಾಂಪತ್ಯಕ್ಕೆ 3 ಜನ ಗಂಡು ಮಕ್ಕಳು. ರಾಮಪ್ಪ ವಯಸ್ಸಿನಲ್ಲಿದ್ದಾಗ ಕುಡಿಯುವುದು ಹಾಗೂ ಇತರ ವ್ಯಸನಗಳಿಗೆ ದಾಸನಾಗಿದ್ದನು. ಆ ವ್ಯಸನಗಳಿಗೆ ಕುಡಿಯುವುದಕ್ಕೆ ಬಂದ ಸಂಪಾದನೆಯನ್ನೆಲ್ಲ ಹಾಳು ಮಾಡುತ್ತಿದ್ದನು. 1 ರೂಪಾಯಿ ಸಹ ಕುಡಿಯುತ್ತಿದ್ದೂ ಇಲ್ಲ. ಎಷ್ಟು ಪ್ಯೂನ್ ಕೆಲಸ ಮಾಡಿದರೂ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಪ್ರಯೋಜಕರನ್ನಾಗಿ ಮಾಡಬೇಕು, ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು, ಯಾರೋ ಒಬ್ಬರನ್ನು ಕೇಳಿಕೊಂಡು ಬೇಡಿಕೊಂಡು ಅವರಿಗೆ ಗೌರ್ಮೆಂಟ್ ಜಾಬ್ ಕೊಡಿಸಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ರಾಮಪ್ಪನಿಗೆ ವಿಪರೀತವಾದ ಅಹಂಕಾರ, ಗರ್ವ, ಕೊಬ್ಬು ಇತ್ತು. ರಾಮಪ್ಪನ ಹೆಂಡತಿ ಪತಿಗೆ ತಕ್ಕ ಪತ್ನಿ. ರಾಮಪ್ಪನ ಗುಣಗಣಗಳನ್ನು ವಹಿಸಿಕೊಂಡು ನಡೆಯುವ ಗೃಹಿಣಿ. ಇದ್ದ 3 ಜನ ಗಂಡು ಮಕ್ಕಳನ್ನು 10ನೇ ತರಗತಿಗಿಂತ ಜಾಸ್ತಿ ಯಾರನ್ನೂ ಓದಿಸಲಿಲ್ಲ. ಯಾಕೆಂದರೆ 10ನೇ ತರಗತಿಯ ಮೇಲೆ ಗೌರ್ಮೆಂಟ್ನವರು ಫ್ರೀ ಎಜುಕೇಶನ್ ಕೊಡುವುದಿಲ್ಲ, ಆದ್ದರಿಂದ ಓದಿಸಲಿಲ್ಲ. ದೊಡ್ಡ ಮಗನಿಗೆ ಚಿಕ್ಕ ಮಗನಿಗೆ 1 ವರ್ಷ ಮಾತ್ರ ವ್ಯತ್ಯಾಸ. ಆದರೆ 3ನೆಯ ಮಗ ರಾಕೇಶ್ 2ನೆಯ ಮಗ ಹುಟ್ಟಿದ 5 ವರ್ಷಕ್ಕೆ ಹುಟ್ಟಿದನು. ಆದ್ದರಿಂದ ರಾಮಪ್ಪನ ದೊಡ್ಡ ಮಗ 10ನೇ ತರಗತಿ ಮುಗಿದ ನಂತರ ಆಟೋ ಓಡಿಸುತ್ತಿದ್ದಾನೆ. ಆಟೋ ಓಡಿಸುವ ದೊಡ್ಡ ಮಗನಿಗೆ ತನ್ನ ಸೋದರ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿದನು. ಕಾನೂನಿನ ಲೆಕ್ಕದ ಪ್ರಕಾರ 21 ವರ್ಷ ಬಂದ ತಕ್ಷಣ ಮದುವೆ ಮಾಡಿದನು. ಆತನಿಗೆ 3 ಮಕ್ಕಳು, 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಹುಟ್ಟಿದರು. ಮತ್ತೆ 2ನೆಯ ಮಗ ಶ್ರೀಮಂತರ ಮನೆಯಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ಅವನಿಗೂ ಸಹ 21 ವರ್ಷ ಬಂದ ತಕ್ಷಣ ಸುನಂದ ತನ್ನ ಸೋದರ ಸೊಸೆಯನ್ನು ಕೊಟ್ಟು ಮದುವೆ ಮಾಡಿದರು. ನಂತರ ಆಕೆ ಸಹ 3 ಮಕ್ಕಳಿಗೆ ಜನ್ಮ ಕೊಟ್ಟಳು. ಅವರಿಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಆ ರೀತಿ 2 ಗಂಡು ಮಕ್ಕಳಿಗೂ ಮದುವೆಗಳು ಆಗೋದವು. 3ನೆಯ ಮಗ ರಾಕೇಶ್ ಮಾತ್ರ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿರುತ್ತಾನೆ. ವಯಸ್ಸು 20 ವರ್ಷ. ಓನರ್ ತುಂಬ ಒಳ್ಳೆಯವರು. ಪ್ರತಿದಿನ ರಾತ್ರಿ ರಾಕೇಶ್ಗೆ ಯಾವುದೋ ಒಂದು ಬಾಡಿಗೆ ಕೊಡುತ್ತಿರುತ್ತಾರೆ. ರಾಕೇಶ್ಗೆ ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲ, ತುಂಬ ಒಳ್ಳೆಯ ಹುಡುಗ. ಇನ್ನು ಇವರೆಲ್ಲರೂ ಒಂದೇ ಮನೆಯಲ್ಲಿ ಜಾಯಿಂಟ್ ಆಗಿ ಇರುತ್ತಾರೆ. ರಾಕೇಶ್ಗೆ 21 ವರ್ಷ ಬರುವುದಕ್ಕಿಂತ ಮುಂಚೆನೇ ಮದುವೆ ಮಾಡಬೇಕೆಂದು ರಾಮಪ್ಪ ನಿರ್ಣಯ ತೆಗೆದುಕೊಂಡರು. ಅದರಲ್ಲೂ ಈ ಗಂಡು ಮಕ್ಕಳು ತಂದೆ ತಾಯಿಯ ಮಾತುಗಳನ್ನು ಕೇಳಲೇಬೇಕು. ಹಾಕಿದ ಗೆರೆ ದಾಟಬಾರದು. ಇವರು ಕುಳಿತುಕೋ ಅಂದ್ರೆ ಕುಳಿತುಕೊಂಡು, ನಿಂತುಕೋ ಅಂದ್ರೆ ನಿಂತುಕೊಂಡು, ಇವರು ಓದು ನಿಲ್ಲಿಸಬೇಕಂದ್ರೆ ಓದು ನಿಲ್ಲಿಸಿ, ಇವರು ಯಾರನ್ನು ಮದುವೆ ಮಾಡ್ಕೋ ಅಂದ್ರೆ ಅವರನ್ನು ಮಾಡಿಕೊಂಡು ಎಷ್ಟು ಜನ ಮಕ್ಕಳನ್ನು ಹೆರಬೇಕೆಂದರೆ ಅಷ್ಟು ಜನ ಮಕ್ಕಳನ್ನು ಹೆತ್ತು ಸಂಸಾರವನ್ನು ಹೇಗೆ ನಡೆಸಬೇಕೆಂದು ಅವರ ತಂದೆ ತಾಯಿ ಹೇಳಿದಂತೆ ನಡೆಸಿಕೊಂಡು ಬರಬೇಕು ಆ ಗಂಡು ಮಕ್ಕಳು. ಅವರಿಗೆ ಮಾತನಾಡುವ ಹಕ್ಕು ಇವರು ಕೊಡುವುದಿಲ್ಲ. ರಾಕೇಶ್ಗೆ ಮದುವೆ ಅಂದಿದ್ದರಿಂದ, ನನಗೆ ಈಗಲೇ ಮದುವೆ ಯಾಕಪ್ಪ, ನನಗೆ ಇನ್ನೂ 20 ವರ್ಷ ಅಲ್ವಾ, ಕಾನೂನಿನ ರೂಲ್ಸ್ ಪ್ರಕಾರ 21 ವರ್ಷ ಆಗಬೇಕು, ಈಗಲೇ ಯಾಕೆ ಅಷ್ಟೊಂದು ಆತುರ ಅಂತ ಕೇಳಿದನು ರಾಕೇಶ್. ಆಗ ರಾಮಪ್ಪ, ಅಷ್ಟೊಂದು ಆತುರ ಯಾಕೆ ಅಂದರೆ ಅದು ಒಂದು ಜವಾಬ್ದಾರಿ. ನಿನಗೂ ಸಹ ಮದುವೆ ಆಗೋದ್ರೆ ಇನ್ನು ನನ್ನ ತಲೆ ಮೇಲೆ ಇರುವ ದರಿದ್ರ ಹಿಡಿದೋಗುತ್ತದೆ, ನನ್ನ ಜವಾಬ್ದಾರಿ ಮುಗಿಯುತ್ತದೆ ಎಂದರು. ಆದರೆ ನಾನು ಈಗಲೇ ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗಿಲ್ಲ ಅಪ್ಪ ಎಂದನು ರಾಕೇಶ್. ಅಂದರೆ ತಂದೆಯ ಮಾತಿಗೆ ಹೆದರು ಹೇಳ್ತೀಯ ರಾಕೇಶ್? ಹೇಳಿದ ಮಾತು ಕೇಳು. ನಿಮ್ಮ ಅಣ್ಣನವರು ಮಾಡಿಕೊಳ್ಳಲಿಲ್ವಾ? ನಿಮಗೆ ಯಾವುದು ಒಳ್ಳೆಯದೋ ಯಾವುದು ಕೆಟ್ಟದ್ದೋ ನಮಗೆ ಗೊತ್ತಿಲ್ವಾ? ಇನ್ನೊಂದು ಮಾತು ಹೆದರು ಹೇಳಿದ್ರೆ ನನ್ನ ಮೇಲೆ ಹಣೆ ಎಂದಳು ತಾಯಿ ಸುನಂದ. ಆದ್ದರಿಂದ ಬೇರೆ ದಾರಿಯಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಹುಡುಗಿಯನ್ನು ನೋಡಲು ಮನೆಯವರೆಲ್ಲ ಒಟ್ಟಾಗಿ ಹೋದರು. ಹುಡುಗಿಯ ಹೆಸರು ಲಕ್ಷ್ಮಿ ಎಂದು ಹೇಳಿದರು. ಹುಡುಗಿಯನ್ನು ಕರೆದುಕೊಂಡು ಬಂದು ಕುಳಿಸಿದರು. ಹುಡುಗಿಯ ವಯಸ್ಸು 15 ವರ್ಷ ಇರುತ್ತದೇನೋ. ಏನು ಈ ಹುಡುಗಿ ಇಷ್ಟು ಚಿಕ್ಕದಾಗಿದ್ದಾಳೆ? ಓ, ಹುಡುಗಿಯ ತಂಗಿ ಇರಬಹುದು ಅಂತ ಅಂದುಕೊಂಡನು ರಾಕೇಶ್. ಈ ಹುಡುಗಿನ ಮದುವೆ ಹೆಣ್ಣು ಅನ್ನುವಷ್ಟರಲ್ಲಿ ಆಶ್ಚರ್ಯಗೊಂಡನು. ನೋಡುವುದಕ್ಕೆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ. ಆದರೆ ಚಿಕ್ಕ ವಯಸ್ಸಲ್ವಾ, 15 ವರ್ಷ ಅಂದರೆ ಆತನದೇ ಚಿಕ್ಕ ವಯಸ್ಸೆಂದು ಈಗಲೇ ಮದುವೆ ಯಾಕೆ ಅಂದುಕೊಂಡರೆ, ಇಷ್ಟು ಚಿಕ್ಕ ಹುಡುಗಿಯನ್ನು ಆತನು ಹೇಗೆ ಮದುವೆ ಮಾಡಿಕೊಳ್ಳುತ್ತಾನೆ? ಮಾಡಿಕೊಂಡು ನಾಳೆ ದಿನ ಬೇರೆ ಶಾಸ್ತ್ರಗಳೆಲ್ಲ ಅಂದರೆ ಛೆ, ಹೇಳುವುದಕ್ಕೆ ಅಸಹ್ಯವಾಗಿದೆ.
ಈ ದಿನಗಳಲ್ಲಿ ಸಹ ಏನಿದು ಅನಾಗರಿಕತೆ ಅನ್ನಿಸಿ ಆ ಹುಡುಗಿಯನ್ನು ತೋರಿಸಿದ ವ್ಯಕ್ತಿಯನ್ನು ಕರೆದು, ಏನು ಇಷ್ಟು ಚಿಕ್ಕ ಹುಡುಗಿಗೆ ಇಷ್ಟೊಂದು ಅರ್ಜೆಂಟಾಗಿ ಮದುವೆ ಮಾಡುತ್ತಿದ್ದೀರಾ? ಓದಿಕೊಳ್ಳುವ ವಯಸ್ಸು ಅಲ್ವಾ ಆ ಹುಡುಗಿಯದು ಎಂದು ಕೇಳಿದನು ರಾಕೇಶ್. ನೋಡು ರಾಕೇಶ್, ಸಂಕೋಚ ಯಾಕೆ, ಇರುವುದು ಇದ್ದಂಗೆ ಹೇಳುತ್ತೇನೆ. ಅವರ ತಂದೆ ತಾಯಿಗೆ ಈ ಹುಡುಗಿಗಿಂತ ಮೊದಲು 2 ಗಂಡು ಮಕ್ಕಳು. ಅವರಿಬ್ಬರಿಗೂ ಸಹ ಮದುವೆಗಳು ಮಾಡಿದರು. ಅವರಿಗೂ ಮಕ್ಕಳಿದ್ದಾರೆ. ಅಸಲು ಈ ಹುಡುಗಿ ಹುಟ್ಟುತ್ತಾಳೆಂದು ಅವರ ತಂದೆ ತಾಯಿ ಅಂದುಕೊಳ್ಳಲಿಲ್ಲವಂತೆ. ಆಪರೇಷನ್ ಫೇಲ್ ಆಗಿ ಹುಟ್ಟಿದ್ದಾಳೆ. ಅಸಲು ಅವರಿಗೆ ಹೆಣ್ಣು ಮಕ್ಕಳೆಂದರೆ ಇಷ್ಟ ಆಗುವುದಿಲ್ಲ. ಈಗ ಈ ಹುಡುಗಿ ಅವರಿಗೆ ಇಳಿಸಿಕೊಳ್ಳಲಾಗದ ಭಾರ, ದೊಡ್ಡ ದರಿದ್ರ. ಅದರ ಜೊತೆಗೆ ನಿಮ್ಮ ತಂದೆ ನಿಮ್ಮಣ್ಣನವರಿಗೆ ಅಂದ್ರೆ ನಿಮ್ಮ ಅತ್ತಿಗೆ ಅವರು ಸೋದರ ಸೊಸೆಗಳು ಆಗಿರುವುದರಿಂದ ವರದಕ್ಷಿಣೆ ತೆಗೆದುಕೊಳ್ಳಲಿಲ್ಲ. ಆದರೆ ಈ ಹುಡುಗಿಗೆ 3 ಲಕ್ಷ ವರದಕ್ಷಿಣೆ ಕೊಟ್ಟರೇನೆ ನಿನಗೆ ಕೊಟ್ಟು ಮದುವೆ ಮಾಡುವುದೆಂದು ಒಪ್ಪಂದ ಮಾಡಿಕೊಂಡರು. ಅದರ ಜೊತೆಗೆ ಅವರು 100 ಗ್ರಾಂ ಬಂಗಾರ, ಸ್ವಲ್ಪ ಬೆಳ್ಳಿ, ಹುಡುಗಿಗೆ ಬಟ್ಟೆಗಳು, ಲಾಂಛನಗಳು, ನಿನಗೆ ಉಂಗುರ, ಚೈನ್ ಎಲ್ಲ ಕೊಡುತ್ತೇವೆ ಎಂದಿದ್ದರಿಂದ ನಿಮ್ಮ ತಂದೆ ಈ ಸಂಬಂಧವನ್ನು ಒಪ್ಪಿಕೊಂಡನು. ಅವರಿಗೆ ಆ ಹುಡುಗಿ ಭಾರ ಆಗಿರುವುದರಿಂದ ಆದಷ್ಟು ಬೇಗ ಇಳಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಆ ಹುಡುಗಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ ಅನ್ನುವಷ್ಟರಲ್ಲಿ ಹೆಣ್ಣು ಹುಡುಗಿ, ಅದರಲ್ಲೂ ಚಿಕ್ಕ ಹುಡುಗಿ, ಭಾರ ತೂಕನ ಎಂದು ಆ ಹುಡುಗಿಯ ಕಡೆ ನೋಡಿದರೆ ಅಯ್ಯೋ ಪಾಪ ಅನ್ನಿಸಿತು. ಆನಂತರ ತಂದೆ ತಾಯಿಯ ಜೊತೆ ಮನೆಗೆ ಬಂದ ಮೇಲೆ, ಅಪ್ಪ, ಆ ಹುಡುಗಿ ನೋಡಿದರೆ 15 ವರ್ಷದವಳ ಥರ ಕಾಣುತ್ತಾಳೆ. ಆಕೆಯನ್ನು ನಾನು ಹೇಗೆ ಮದುವೆ ಮಾಡಿಕೊಳ್ಳಲಿ? ಹೇಗೆ ಸಂಸಾರ ಮಾಡುವುದು ಅಮ್ಮ? ನಾವು ಮಾಡುತ್ತಿರುವುದು ಕರೆಕ್ಟೇನಾ? ಕಾನೂನಿನ ಪ್ರಕಾರ ಹುಡುಗಿಗೆ ಕನಿಷ್ಠ 18 ವರ್ಷ ವಯಸ್ಸಾದರೂ ಆಗಬೇಕು ಅಮ್ಮ. ಇದು ಲೀಗಲ್ ಆಗಿ ಸಹ ಅಂತ ಇನ್ನೂ ಏನೋ ಹೇಳುತ್ತಿದ್ದರೆ ರಾಮಪ್ಪ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಂಡು ಒಂದು ಕೈಯಲ್ಲಿ ಸಿಗರೇಟ್, ಮತ್ತೊಂದು ಕೈಯಲ್ಲಿ ಎಣ್ಣೆ ಗ್ಲಾಸ್ ಹಿಡಿದುಕೊಂಡು, ಇನ್ನು ಸಾಕು ಬಾಯಿ ಮುಚ್ಚೋ ತರ್ಲೆ, ನಮಗೆ ಬುದ್ಧಿ ಹೇಳಿದ್ದು. ನಿಮ್ಮ ತಾಯಿಗಿಂತ ಮೊದಲು ನಾನು ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ. ಆಕೆಗೆ ಮಕ್ಕಳಾಗಲಿಲ್ಲ. ಆದ್ದರಿಂದ ಊರಿನವರೆಲ್ಲ ಆಕೆಯನ್ನು ನೋಡಿ ಬಂಜೆ, ಅದು ಇದು ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆಂದು ಆಕೆ ಒಂದು ದಿನ ನಾನು ಕೆಲಸಕ್ಕೆ ಹೋಗಿ ಬರುವಷ್ಟರಲ್ಲಿ ನೇಣು ಬಿಗಿದುಕೊಂಡು ತೀರಿಕೊಂಡಳು. ನನಗೆ ಆಗ 35 ವರ್ಷ ಆಗಿತ್ತು. ಆನಂತರ ನಿಮ್ಮ ತಾಯಿಯನ್ನು ಮದುವೆ ಮಾಡಿಕೊಂಡೆ. ಆಗ ನಿಮ್ಮ ತಾಯಿಯ ವಯಸ್ಸು 13 ವರ್ಷ. ನಿಮ್ಮ ತಾಯಿ ಆಗಲೇ ದೊಡ್ಡ ಹುಡುಗಿ ಆಗಿದ್ಲು. ನಿಮ್ಮ ಅಜ್ಜಿ ತಾತ ನನಗೆ ಕೊಟ್ಟು ಮಾಡಲಿಲ್ವಾ? ನಿಮ್ಮ ತಾಯಿಯನ್ನು ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂದಿದ್ದಕ್ಕೆ ಎಲ್ಲರೂ ನನ್ನನ್ನು ದೇವರಂತ ಮನುಷ್ಯ ಅಂದುಕೊಂಡರು. ಅಷ್ಟು ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಂಡು ನಾನು ಸಂಸಾರ ಮಾಡಲಿಲ್ವಾ? 14 ವರ್ಷಕ್ಕೆ ದೊಡ್ಡವನು ಹುಟ್ಟಿದನು. 15 ವರ್ಷಕ್ಕೆ ಎರಡನೆಯವನು ಹುಟ್ಟಿದನು. ನಿಮ್ಮ ತಾಯಿಗೆ 20 ವರ್ಷ ಬರುವಷ್ಟರಲ್ಲಿ ನೀನು ಹುಟ್ಟಿದೆ. ನಾವು ಮಕ್ಕಳನ್ನು ಹೆರಳಿಲ್ವಾ ಎಂದರೆ, ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ ಅಪ್ಪ. ಪರವಾಗಿಲ್ಲ ಬಿಡು, ಬಂದ ಮೇಲೆ ಅಭ್ಯಾಸ ಆಗಿ ಹೋಗುತ್ತದೆ. 4-5 ಬಾರಿ ಸ್ವಲ್ಪ ಹಠ ಮಾಡುತ್ತಾಳೆ, ಸ್ವಲ್ಪ ಕಷ್ಟ ಅನ್ನಿಸುತ್ತದೆ. ಆದರೆ ಹೆಣ್ಣು ಮಕ್ಕಳಿಗೆ ಆನಂತರ ಅಭ್ಯಾಸವಾಗಿ ಹೋಗುತ್ತದೆ ಬಿಡು ಎಂದಳು ಸುನಂದ. ಸುನಂದ ಅಷ್ಟು ಪೈಶಾಚಿಕವಾಗಿ ಮಾತನಾಡಿದ್ದು ಕರೆಕ್ಟ್ ಅಲ್ಲ ಅಂತ ಅನ್ನಿಸಿತು. ನೀನು ಈ ಮದುವೆಯನ್ನು ಮಾಡಿಕೊಳ್ಳಲೇಬೇಕು ಅಂತ ಅವರು ಆಜ್ಞೆ ಮಾಡಿ ರಾಕೇಶ್ ಬಾಯಿ ಮುಚ್ಚಿಸಿದರು. ಮತ್ತೊಂದು ಕಡೆ ಆ ಹುಡುಗಿ ಪರಿಸ್ಥಿತಿ ನೋಡಿದರೆ, ನಾನು ಬೇಡ ಅಂದ್ರೂ ಅವರ ತವರು ಮನೆಯವರು ಆ ಹುಡುಗಿಯನ್ನು 40 ವರ್ಷದವನಿಗೋ 50 ವರ್ಷದವನಿಗೋ 2ನೇ ಸಂಬಂಧ 3ನೇ ಸಂಬಂಧವಾದರೂ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹುಡುಗಿಯನ್ನು ತೋರಿಸಿದ ಬ್ರೋಕರ್ ಹೇಳಿದ್ದರಿಂದ ಸರಿ ಅಂತ ರಾಕೇಶ್ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡನು. ರಾಕೇಶ್ಗೆ ಕೊಟ್ಟ ಕತ್ತಿನ ಚೈನ್, ಉಂಗುರ, ವರದಕ್ಷಿಣೆ ಮತ್ತೆ ಹುಡುಗಿಗೆ ಕೊಟ್ಟ 100 ಗ್ರಾಂ ಚಿನ್ನ, ಬೆಳ್ಳಿ ಎಲ್ಲವನ್ನೂ ರಾಮಪ್ಪ ಸುನಂದ ತೆಗೆದುಕೊಂಡು ಬಿಟ್ಟರು. ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಲಕ್ಷ್ಮಿಯನ್ನು ರೆಡಿ ಮಾಡಿ ಪ್ರಸ್ತದ ರೂಮಿಗೆ ಕಳಿಸಿದರು. ರಾಕೇಶ ಚಿಕ್ಕ ಹುಡುಗಿಯನ್ನು ಹೇಗೆ ಮುಟ್ಟುತ್ತಾನೆ? ಅದು ಸಂಸ್ಕಾರವಂತನ ಲಕ್ಷಣ ಸಹ ಅಲ್ಲ. ಆತನ ವಯಸ್ಸಿಗೆ ತಾನೇ ಚಿಕ್ಕವನು ಅಂತ ಅಂದುಕೊಂಡರೆ ತನಗಿಂತ 5 ವರ್ಷ ಚಿಕ್ಕ ಹುಡುಗಿಯ ಜೊತೆ ಛೇ ತಪ್ಪಲ್ವಾ ಆ ರೀತಿ ಯೋಚಿಸುವುದು ಅಂತ ಅಂದುಕೊಂಡು, ಲಕ್ಷ್ಮಿ ಅಂತ ಕರೆದರೆ, ಹಾ ಹೇಳಿ ಎಂದಳು. ಮದುವೆ ಅಂದ್ರೆ ನಿನಗೆ ಏನು ಗೊತ್ತು? ಮದುವೆ ಅಂದ್ರೆ ಏನು ಅಂತ ಕೇಳಿದನು. ಮದುವೆ ಅಂದ್ರೆ ಅತ್ತೆ ಹೇಳಿದಂತೆ ಇರಬೇಕು. ಅತ್ತೆಯವರು ಒಡೆದರೂ ಬೈದರೂ ಏನೂ ಮಾತನಾಡಬಾರದು. ನನ್ನ ಊರಗಿತ್ತಿಯವರು ಏನು ಹೇಳಿದರೂ ಕೇಳಬೇಕು. ಭಾವನವರ ಮುಂದೆ, ಮಾವನವರ ಮುಂದೆ
ತಲೆ ಬಗ್ಗಿಸಿಕೊಂಡು ಇರಬೇಕು, ಕೆಳಗಡೆ ಕುಳಿತುಕೊಳ್ಳಬೇಕು. ಮನೆ ಕೆಲಸ ಎಷ್ಟು ಹೇಳಿದರೂ ಆಯಾಸ ಅಂದುಕೊಳ್ಳದೆ ಮಾಡಬೇಕು. ನೀವು ಗಂಡ ಅಲ್ವಾ? ರೂಮಿನೊಳಗೆ ಬಂದಾಗ ನೀವು ಏನು ಮಾಡಿದರೂ ಬೇಡ ಅನ್ನಬಾರದು. ನೀವು ಏನು ಹೇಳಿದರೂ ಕೇಳಬೇಕು. ಪಾತ್ರೆ ತೊಳೆಯಬೇಕು, ಬಟ್ಟೆ ಒಗೆಯಬೇಕು, ಮನೆ ಕ್ಲೀನ್ ಮಾಡಬೇಕು. ಆನಂತರ ನನಗೆ ಹೊಟ್ಟೆ ಬರುತ್ತದಂತೆ ಅಲ್ವಾ ನಿಮ್ಮಿಂದ ಮಕ್ಕಳನ್ನು ಹೆರಬೇಕು. ಮತ್ತೆ ನೀವು ಹೊಡೆದರೂ ಬೈದರೂ ನಾನು ಇಲ್ಲೇ ಇರಬೇಕು. ನಮ್ಮ ತಂದೆ ತಾಯಿ ನನ್ನನ್ನು ನೋಡುವುದಕ್ಕೆ ಬರುವುದಿಲ್ವಂತೆ. ಆ ಮಾತು ಹೇಳುವಾಗ ಆಕೆಯ ಕಣ್ಣುಗಳು ತೇವವಾದವು. ಇದೇನಾ ಮದುವೆ ಅಂದ್ರೆ? ಹಾ, ಇದೇ ಅಂತೆ ಅಲ್ವಾ ಮದುವೆ ಅಂದ್ರೆ? ಯಾರು ಹೇಳಿದ್ರು? ನಮ್ಮ ತಾಯಿ ಹೇಳಿದ್ರು, ನಮ್ಮ ಅತ್ತಿಗೆಯವರು ಹೇಳಿದ್ರು. ಅಷ್ಟೇ ಅಲ್ಲ, ನೀನು ಹೆದರು ತಿರುಗಿದರು, ತವರು ಮನೆಗೆ ಬಂದರೂ ಕಾಲುಗಳು ಮುರಿಯುತ್ತೇನೆ ಅಂತಾನು ಸಹ ಹೇಳಿದ್ರು ಎಂದಳು ಲಕ್ಷ್ಮಿ ಮುಗ್ಧ ಮುಖದೊಂದಿಗೆ. ಹೌದಾ, ಸರಿ. ಗಂಡ ಏನು ಹೇಳಿದ್ರು ಕೇಳಬೇಕಲ್ವಾ? ಹಾ, ಹೌದು, ಕೇಳಬೇಕು. ಸರಿ, ಹಾಗಾದ್ರೆ ಈ ಒಡವೆಗಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಟು ಹೋಗಿ ಪ್ರಶಾಂತವಾಗಿ ಮಲ್ಕೋ ಎಂದನು. ಸರಿ ಅಂತ ಲಕ್ಷ್ಮಿ ಒಡವೆಗಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಟು ಹೋಗಿ ಮಲಗಿದಳು. ರಾಕೇಶ್ ಮುಗುಳ್ನಗುತ್ತಾ ಆಕೆ ತಲೆಯನ್ನು ಸವರಿ ಬೆಡ್ಶೀಟ್ ಹೊದಿಸಿ ತಾನು ಮಲಗುತ್ತಿದ್ದರೆ ಲಕ್ಷ್ಮಿ ಅವನ ಕೈಯನ್ನು ಹಿಡಿದುಕೊಂಡು ಹಸಿವಾಗುತ್ತಿದೆ ಎಂದಳು. ರಾಕೇಶ್ಗೆ ತುಂಬಾ ದುಃಖವಾಯಿತು. ಈ ಹುಡುಗಿಗೆ ಊಟ ಸಹ ಕೊಟ್ಟಿಲ್ವಾ ಅಂತ ಅಂದುಕೊಂಡು ಪಕ್ಕದಲ್ಲಿದ್ದ ಸ್ವೀಟ್ಸ್, ಹಣ್ಣುಗಳನ್ನು ತಿನ್ನಿಸಿ ಆ ಹಾಲು ಕುಡಿಸಿ ಮಲಗಿಸಿದನು. ಹೃದಯದಲ್ಲಿ ಏನೋ ಗೊತ್ತಿಲ್ಲದ ಒಂದು ಆತ್ಮೀಯತೆ, ಅನುರಾಗ, ಪ್ರೀತಿ ಸಂಬಂಧ ಅಂದ್ರೆ ಬಹುಶಃ ಇದೇ ಇರಬಹುದು. ಅದಕ್ಕೆ ವಯಸ್ಸಿನ ಜೊತೆ ಸಂಬಂಧ ಇರುವುದಿಲ್ವೇನೋ ಅಂತ ಅಂದುಕೊಳ್ಳುತ್ತಾ ಆಕೆ ತಲೆಯನ್ನು ಸವರುತ್ತಾ ಹಾಗೆ ರಾಕೇಶ್ ಸಹ ನಿದ್ದೆ ಮಾಡಿಬಿಟ್ಟನು. ಬೆಳಗ್ಗೆ ಲಕ್ಷ್ಮಿಯನ್ನು ಎಬ್ಬಿಸಿ, ಲಕ್ಷ್ಮಿ, ನೀನು ಹೊರಗಡೆಗೆ ಹೋದ ತಕ್ಷಣ ಅತ್ತಿಗೆಯರು ರಾತ್ರಿ ನಿನ್ನ ಗಂಡ ನಿನ್ನ ಮೇಲೆ ಕೈ ಹಾಕಿದನ, ಮುಟ್ಟಿಕೊಂಡನ, ಏನ್ ಮಾಡಿದನು ಅಂತ ಕೇಳುತ್ತಾರೆ. ಅಮ್ಮ ಸಹ ಬಂದು ಕೇಳುತ್ತಾರೆ. ಆಗ ನೀನು, ಅಮ್ಮೋ ನನಗೆ ನಾಚಿಕೆ, ಅಂಥವುಗಳನ್ನು ನಾನು ಹೇಳುವುದಿಲ್ಲ ಅಂತ ನಾಚಿಕೊಳ್ಳುತ್ತಾ ಎಲ್ಲ ಚೆನ್ನಾಗಿ ನಡೆದಿದೆ ಎಂದು ಅಲ್ಲಿಂದ ಹೊರಟು ಹೋಗು ಎಂದು ಹೇಳಿದನು. ಲಕ್ಷ್ಮಿ ಸರಿ ಅಂತ ತಲೆಯಾಡಿಸಿ ಹೊರಗಡೆಗೆ ಹೋಗಿ ರಾಕೇಶ್ ಹೇಳಿದಂತೆ ಅವರಿಗೆ ಹೇಳಿ ನಗುತ್ತಾ ಅಲ್ಲಿಂದ ಓಡಿ ಹೋದಳು. ಅಮ್ಮಯ್ಯ, ಆ ಶಾಸ್ತ್ರ ಸಹ ಮುಗೀತು. ನಾನು ಹೆಂಡತಿಯನ್ನು ಮುಟ್ಟುವುದಿಲ್ಲ ಅನ್ನುತ್ತಿದ್ದವನು ರೂಮಿನೊಳಗಡೆ ಹೋದ ನಂತರ ಒಬ್ಬ ಹುಡುಗಿ ಪಕ್ಕದಲ್ಲಿದ್ದರೆ ಗಂಡಸು ಸುಮ್ಮನಿರ್ತಾನ ಅಂತ ಅಂದುಕೊಂಡರು ಸುನಂದ ಹಾಗೂ ಸೊಸೆಯರು. ಸುನಂದಾನು ಸಹ ಸೊಸೆಯರಿಗೆ ಕಾಟ ಕೊಡುವ ಅತ್ತೆಯವರ ಗುಂಪಿಗೆ ಸೇರಿದವಳಾಗಿದ್ದಳು. ದೊಡ್ಡ ಸೊಸೆ ರಾಮಪ್ಪನ ಸೋದರ ಸೊಸೆ. ಕೆಲಸ ಹೇಳಿದರೆ ಹೋಗಿ ರಾಮಪ್ಪನಿಗೆ ಚಾಡಿಗಳು ಹೇಳುತ್ತಾಳೆ. ಅದರಲ್ಲೂ ದೊಡ್ಡ ಮಗನ ಹೆಂಡತಿ, ಮನೆಗೆ ದೊಡ್ಡ ಸೊಸೆ ಅಂತ ಸುನಂದ ಆಕೆ ಕೈಯಲ್ಲಿ ಯಾವ ಸಣ್ಣ ಕೆಲಸನೂ ಮಾಡಿಸುತ್ತಿರಲಿಲ್ಲ. ಎರಡನೇ ಸೊಸೆ ತನ್ನ ಸೋದರ ಸೊಸೆ, ಹೇಗೆ ತಾನೇ ಆಕೆ ಕೈಯಲ್ಲಿ ಕೆಲಸ ಮಾಡಿಸುತ್ತಾಳೆ? ಆದ್ದರಿಂದ ಎರಡನೇ ಸೊಸೆಯ ಕೈಯಲ್ಲಿ ಸಹ ಕೆಲಸ ಮಾಡಿಸುತ್ತಿರಲಿಲ್ಲ. ಲಕ್ಷ್ಮಿ ಚಿಕ್ಕ ಮಗು ಅಂತಾನು ಸಹ ನೋಡದೆ, ಏಯ್ ಅದು ಮಾಡು, ಇದು ಮಾಡು ಅಂತ ಗದರುತ್ತಾ ಗಟ್ಟಿಯಾಗಿ ಮಾತನಾಡುತ್ತಾ, ನಿಮ್ಮ ತವರು ಮನೆಯವರು ಅದೂ ಸಹ ಕಲಿಸಲಿಲ್ವಾ, ಇದೂ ಸಹ ಕಲಿಸಲಿಲ್ವಾ ಅಂತ ತವರು ಮನೆಯವರನ್ನು ಹೀಯಾಳಿಸುತ್ತಿದ್ದಳು. ಲಕ್ಷ್ಮಿ ಇಷ್ಟು ಚಿಕ್ಕ ಮಗು ಆಗಿದ್ದರೂ ಕತ್ತಿನಲ್ಲಿ ತಾಳಿ, ಕರಿಮಣಿ ಸರ, ಕಾಲಿಗೆ ಕಾಲುಂಗರ, ಕೈಗಳ ತುಂಬಾ ಬಳೆ, ಕಾಟನ್ ಸೀರೆಯನ್ನು ಉಡಿಸಿ, ತಲೆ ಕೂದಲು ಗಂಟಾಕಿಸಿ, ಬಾವಿಯಿಂದ ನೀರು ಸೇದು ಕಸ ಗುಡಿಸು, ಹೋಗಿ ಎಲ್ಲರಿಗೂ ಸೌದೆ ಒಲೆಯ ಮೇಲೆ ನೀರು ಕಾಯಿಸು, ಹಾಗೆ ಮಕ್ಕಳಿಗೆ ಸ್ನಾನ ಮಾಡಿಸು, ನಂತರ ಟಿಫನ್ ಮಾಡುವಂತೆ ಅಂತ ಸೌದೆ ಒಲೆಯ ಹತ್ತಿರ ಕುಳಿಸುತ್ತಿದ್ದಳು. ನಂತರ ದಿನ ಕಳೆದಂತೆ ಎಲ್ಲರಿಗೂ ಟಿಫನ್ಗಳು, ಕಾಫಿಗಳು, ಮತ್ತೊಂದು ಕಡೆ ಮಕ್ಕಳಿಗೆ ಕ್ಯಾರಿಯರ್, ಇನ್ನೊಂದು ಕಡೆ ಮಧ್ಯಾಹ್ನದ ಊಟಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುವುದು, ಸಾಯಂಕಾಲ ಬಜ್ಜಿಗಳು, ಬೋಂಡಗಳು ಇಷ್ಟೆಲ್ಲ ಮಾಡುತ್ತಾ ಕೈಗಳು ಸುಟ್ಟರೂ, ಕೈಗೆ ತಗುಲಿದರೂ ಅದಕ್ಕೆ ಖಾರ ಹಚ್ಚಿಕೋ, ಬೇಗ ಕಡಿಮೆಯಾಗುತ್ತದೆ, ಸೋಪು ನೀರಿನಲ್ಲಿ ಇಡು, ಬೇಗ ಕಡಿಮೆಯಾಗುತ್ತದೆ ಅಂತ ಹೇಳುತ್ತಿದ್ದಳು. ರಾತ್ರಿ ಊಟ ಮುಗಿಯುವ ತನಕ ಎಲ್ಲ ಚಾಕರಿ ಮಾಡಿಸುತ್ತಾ, ಇದು ಸಾಲದೆಂದು ಮನೆ ಸುತ್ತಲೂ ಕ್ಲೀನ್ ಮಾಡಿಸುವುದು, ಗಿಡಗಳಿಗೆ ನೀರು ಹಾಕಿಸುವುದು, ಅವುಗಳ ಕೆಳಗಡೆ ಕ್ಲೀನ್ ಮಾಡಿಸುವುದು, ನಂತರ ಕಸ ಗುಡಿಸಿ ಮನೆ ಒರೆಸುವುದು, ಪಾತ್ರೆಗಳನ್ನು ತೊಳಿಸುವುದು, ಮನೆಯಲ್ಲಿರುವ ಎಲ್ಲರ ಬಟ್ಟೆಗಳನ್ನು ಒಗಿಸುವುದು. ಲಕ್ಷ್ಮಿ ಚಿಕ್ಕ ಹುಡುಗಿ ಆಗಿರುವುದರಿಂದ ಎಲ್ಲ ಕೆಲಸಗಳನ್ನು ತುಂಬ ಹುಷಾರಾಗಿ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಲ್ಲರೂ ತಿನ್ನುವ ತನಕ ಲಕ್ಷ್ಮಿಗೆ ಊಟ ಸಹ ಇಡುತ್ತಿರಲಿಲ್ಲ ಸುನಂದ. ರಾಕೇಶ್ ಕೆಲಸಕ್ಕೆ ಹೋದರೆ 2-3 ದಿನ ಬರುವುದಿಲ್ಲ. ಬಂದ ನಂತರ 1-2 ದಿನ ಮನೆಯಲ್ಲೇ ಇರುತ್ತಿದ್ದ. ಇದ್ದಾಗ ಲಕ್ಷ್ಮಿ ಪರಿಸ್ಥಿತಿಯನ್ನು ನೋಡಿ ಅವನ ಹೊಟ್ಟೆ ಉರಿಯುತ್ತಿತ್ತು.
ಅಮ್ಮ ಯಾವತ್ತೂ ಅತ್ತಿಗೆಯರಿಗೆ ಕೆಲಸ ಹೇಳಿದ್ದೆ ನಾನು ನೋಡಿಲ್ಲ. ದೊಡ್ಡ ಅಣ್ಣನಿಗಿಂತ ದೊಡ್ಡ ಅತ್ತಿಗೆ 1 ವರ್ಷನೇ ಚಿಕ್ಕವಳು. ಮದುವೆಯಾದಾಗ ಆಕೆಗೆ 20 ವರ್ಷ. ಎರಡನೇ ಅತ್ತಿಗೆಗೂ 20 ವರ್ಷ ಆಗಿತ್ತು. ಯಾವತ್ತೂ ಯಾವ ಸಣ್ಣ ಕೆಲಸ ಮಾಡಿದ್ದು ನೋಡಿಲ್ಲ. ಮುಂಚೆ ಒಬ್ಬ ಕೆಲಸದಾಕೆ ಇದ್ದಳು. ಆಕೆ ಅಡಿಗೆ ಕೆಲಸವನ್ನು ಮಕ್ಕಳ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ಈಗ ಆಕೆ ಯಾಕೆ ಬರ್ತಿಲ್ಲ? ಲಕ್ಷ್ಮಿ ಚಿಕ್ಕ ಹುಡುಗಿ ಅಂತಾನೂ ಸಹ ನೋಡದೆ ಅಮ್ಮ ಆಕೆಯನ್ನು ಒಡೆಯುವುದು ಬೈಯುವುದು ಮಾಡ್ತಾರೆ. ಅಮ್ಮ ಮಾತ್ರ ಅಲ್ಲದೆ ಅತ್ತಿಗೆಯವರು ಸಹ ಕಾಲು ಒತ್ತಿಸಿಕೊಳ್ಳುವುದು, ತಲೆ ಮಸಾಜ್ ಮಾಡಿಸಿಕೊಳ್ಳುವುದು, ಮಕ್ಕಳು ಟಾಯ್ಲೆಟ್ಗೆ ಹೋದರೆ ಹೋಗಿ ತೊಳಿ ಎನ್ನುವುದು. ಇದೆಲ್ಲ ಒಂದು ಕಡೆಯಾದರೆ ಅಣ್ಣನವರು ಸಹ ಹುಡುಗಿ ಅದು ಎತ್ಕೊಂಡ್ಬಾ ಇದು ಎತ್ಕೊಂಡ್ಬಾ ಎಂದು ಕೆಲಸದವರಿಗೆ ಹೇಳಿದಂತೆ ಹೇಳುತ್ತಿದ್ದಾರೆ. ವಯಸ್ಸಿನಲ್ಲಿ ದೊಡ್ಡವರು, ತಂದೆ ಸಮಾನರಾದ ಮಾವನವರು, ಏ ಹುಡುಗಿ ಯಾವಾಗಲೂ ಟಿವಿ ಮುಂದೆ ಕುಳಿತುಕೊಳ್ಳುತ್ತೀಯಾ? ಹೋಗಿ ಕೆಲಸ ಮಾಡು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ನನಗೆ ಅದು ತಗೊಂಡ್ಬಾ ಇದು ತಗೊಂಡ್ಬಾ, ಕಾಲುಗಳು ಒತ್ತು ಅಂತ ಕೆಲಸಗಳು ಹೇಳುತ್ತಿದ್ದರೆ ರಾಕೇಶ್ಗೆ ತುಂಬಾ ಕೋಪ ಬರುತ್ತಿತ್ತು. ನಾನು ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಕರೆದುಕೊಂಡು ಬಂದೇನಾ, ಅಥವಾ ಇವರಿಗೆ ಕೆಲಸದಾಳನ್ನ ಕರೆದುಕೊಂಡು ಬಂದೇನಾ ಅಂತ ತುಂಬಾ ಬಾರಿ ಅನ್ನಿಸಿ ಓನರ್ ಹತ್ತಿರ ಮಾತನಾಡಿ, ಸರ್, ಇನ್ಮುಂದೆ ನಾನು ದಿನಕ್ಕೆ 1 ಡ್ಯೂಟಿಗೆ ಹೋಗುತ್ತೇನೆ ಎಂದು ಹೇಳಿದರೆ, ಸರಿ ಹಾಗೆ ಆಗಲಿ ಎಂದರು ಓನರ್. ರಾಕೇಶ್ಗೆ ರಾತ್ರಿ ಶಿಫ್ಟ್ ಕೆಲಸ ಬಿದ್ದಿತು. ಆದ್ದರಿಂದ ದಿನ ರಾತ್ರಿ ಹೋಗಿ ಬೆಳಗ್ಗೆ ಬರುತ್ತಿದ್ದನು. ಬೆಳಗ್ಗೆಯಿಂದ ರಾತ್ರಿಯ ತನಕ ಮನೆಯಲ್ಲಿ ಇದೇ ಪರಿಸ್ಥಿತಿ. ಒಂದು ದಿನ ರಾಕೇಶ್ ಡ್ಯೂಟಿಗೆ ಹೋಗಿ ಬರುವಷ್ಟರಲ್ಲಿ ಲಕ್ಷ್ಮಿ ರೂಮಿನಲ್ಲಿ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನಡುಗುತ್ತಿದ್ದಾಳೆ. ಗಾಬರಿಯಿಂದ ಆಕೆ ಹತ್ತಿರಕ್ಕೆ ಹೋಗಿ, ಏನಾಯ್ತು ಲಕ್ಷ್ಮಿ ಅಂತ ಕೇಳಿದನು. ಏನೂ ಇಲ್ಲ, ಜ್ವರ ಬಂದಿದೆ, ಚಳಿ ಆಗುತ್ತಿದೆ ಎಂದಳು. ನೋಡಿದರೆ ಮೈ ತುಂಬಾ ಸುಡುತ್ತಿದೆ. ಇಷ್ಟು ಜ್ವರ ಯಾಕೆ ಬಂತು ಲಕ್ಷ್ಮಿ ಅಂತ ಕೇಳಿದರೆ, ಬೆಳಿಗ್ಗೆ ಎಲ್ಲ ಮಳೆಯಲ್ವಾ, ಆ ಮಳೆಯಲ್ಲೇ ಅತ್ತೆ ಬಟ್ಟೆಗಳೆಲ್ಲ ಒಗೆಸಿದಳು, ಪಾತ್ರೆ ತೊಳೆಸಿದಳು, ಹಾಗೆ ಬಾವಿಯಲ್ಲಿ ನೀರು ಸೇದಿದೆ, ಆದ್ದರಿಂದ ಹೀಗೆ ಆಗಿದೆ ಅನ್ನುವಷ್ಟರಲ್ಲಿ ಅವನ ಕರಳು ಚುರುಕೆಂದಿತು. ಚಿಕ್ಕ ಮಗು ಅಂತಾನೂ ಸಹ ನೋಡದೆ ಯಾಕೆ ಹೀಗೆ ಮಾಡುತ್ತಿದ್ದಾರೆ? ಇವಳಿಗೇನಾದರೂ ಆದರೆ ಏನು ಪರಿಸ್ಥಿತಿ? ಇವರ ತವರು ಮನೆಯವರು ಒಂದು ದಿನ ಸಹ ಫೋನ್ ಮಾಡಿ ಹೇಗಿದ್ದೀಯಮ್ಮ ಅಂತ ಆಗಲಿ, ಬದುಕಿದ್ದಾಳ ಸತ್ತಿದ್ದಾಳ ಅಂತ ಆಗಲಿ ಒಂದು ಬಾರಿ ಸಹ ಈ ಕಡೆ ಬಂದಿಲ್ಲ. ರಾಕೇಶ್ ಕಣ್ಣುಗಳು ತೇವವಾದವು. ಲಕ್ಷ್ಮಿಯನ್ನು ಹೆಬ್ಬಿಸಿ ಆತಾನೇ ಮಂಚದ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊದಿಸಿ ಹಣೆಯ ಮೇಲೆ ತಣ್ಣೀರಿನ ಬಟ್ಟೆ ಹಾಕಿ, ಈಗಲೇ ಬರುತ್ತೇನೆ ಅಂತ ಹೇಳಿ ಹೊರಗಡೆಗೆ ಹೋಗಿ ಹೋಟೆಲ್ನಲ್ಲಿ ಬಿಸಿ ಬಿಸಿ ಇಡ್ಲಿ ತೆಗೆದುಕೊಂಡು ಜ್ವರಕ್ಕೆ ಟ್ಯಾಬ್ಲೆಟ್ಸ್ ಹಾಗೂ ಹಾಲು ಬ್ರೆಡ್ ತೆಗೆದುಕೊಂಡು ಮನೆಗೆ ಬಂದನು. ನಂತರ ಲಕ್ಷ್ಮಿಯನ್ನು ಹೆಬ್ಬಿಸಿ ಇಡ್ಲಿ ತಿನ್ನಿಸಿ ಮಾತ್ರೆ ಹಾಕಿ ಹಾಲು ಕಾಯಿಸಿ ತೆಗೆದುಕೊಂಡು ಬಂದು ಕುಡಿಸಿ ಕಾಲುಗಳಿಗೆ ಕೈಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗಿಸಿ ಹಾಗೆ ಆಕೆ ಹತ್ತಿರನೇ ಮಲಗಿಕೊಂಡು, ಏನು ಇವರು ಮನುಷ್ಯರ ಮೃಗಗಳ ಇಷ್ಟು ಕೆಟ್ಟದಾಗಿ ಪ್ರವರ್ತಿಸುತ್ತಾರೆಂದು ನಾನು ಕನಸಿನಲ್ಲಿಯೂ ಸಹ ಅಂದುಕೊಂಡಿರಲಿಲ್ಲ. ಮದುವೆಯಾದಾಗ್ಲಿಂದ ಒಂದು ಅರ್ಧ ಗಂಟೆ ಸಹ ಲಕ್ಷ್ಮಿ ಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡಿದ್ದೂ ಇಲ್ಲ. ಮರುದಿನ ಬೆಳಗ್ಗೆ ಲಕ್ಷ್ಮಿಗೆ ಹುಷಾರಿಲ್ಲ ಅಂತ ಹೇಳುವಷ್ಟರಲ್ಲಿ ಬೈದುಕೊಳ್ಳುತ್ತಾ, ಇನ್ನು ಈ ಮಹಾರಾಣಿಯವರು ಎಷ್ಟು ದಿನ ಮಲಗಿಕೊಂಡು ಇರ್ತಾಳೆ? ಈ ಥರ ನಡೆಯುತ್ತಿದ್ದರೆ ಜ್ವರ ಅಷ್ಟು ವೈಭೋಗ ಮತ್ತೊಂದಿರುವುದಿಲ್ಲ ಅಂತ ಸುನಂದ ಗೊಣಗಿಕೊಳ್ಳುತ್ತಾ 4 ದಿನಗಳ ಮಟ್ಟಿಗೆ ಕೆಲಸ ಮಾಡುವುದಕ್ಕೆ ಕೆಲಸದ ಹುಡುಗಿಯನ್ನು ಇಟ್ಟುಕೊಂಡು ಕೆಲಸಗಳು ಮಾಡಿಸಿಕೊಳ್ಳುತ್ತಿದ್ದಾಳೆ. ರಾಮಪ್ಪ ಸಹ ಗೊಣಗಿಕೊಳ್ಳುತ್ತಿದ್ದಾನೆ. ಅಷ್ಟರಲ್ಲೇ ಲಕ್ಷ್ಮಿ ಎದ್ದಳು. ಆಕೆಯನ್ನು ಕುಳಿಸಿ ಟಿಫನ್ ಕೊಟ್ಟು, ಲಕ್ಷ್ಮಿ, ನನ್ನ ಜೊತೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮಾತನಾಡು ಎಂದನು. ಲಕ್ಷ್ಮಿ ಮೌನವಾಗಿ ಅವನ ಮುಂದೆ ಕುಳಿತಳು. ಈಗ ಹೇಗಿದೆ ನಿನ್ನ ಆರೋಗ್ಯ? ಜ್ವರ ಕಡಿಮೆ ಆಯ್ತಾ? ಚೆನ್ನಾಗಿಯೇ ಇದ್ದೀನಿ. ನೀನು ಟ್ಯಾಬ್ಲೆಟ್ ಕೊಟ್ಟೆ ಅಲ್ವಾ, ಜ್ವರ ಕಡಿಮೆಯಾಗಿದೆ ಎಂದಳು. ಲಕ್ಷ್ಮಿ, ನಾನು ಯಾವತ್ತೂ ನಿನ್ನ ಬಗ್ಗೆ ಕೇಳಲಿಲ್ಲ, ನಿನ್ನ ಬಗ್ಗೆ ಹೇಳು ಎಂದನು. ನನ್ನ ಬಗ್ಗೆ ಹೇಳುವುದಕ್ಕೆ ಏನಿದೆ? ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಅಣ್ಣನವರು ನನ್ನನ್ನು ಚೆನ್ನಾಗಿ ಹೊಡೆಯುತ್ತಿದ್ದರು. ಯಾಕೆ ಹೊಡೆಯುತ್ತಿದ್ದಾರೋ ಗೊತ್ತಿಲ್ಲ. ಹೆಣ್ಣು ಮಗು ಅಂದರೆ ಭಯ ಭಕ್ತಿಯಲ್ಲಿ ಇರಬೇಕೆಂದು, ಅಣ್ಣನವರು ಹೇಳಿದಂತೆ ಕೇಳಬೇಕೆಂದು ನಮ್ಮ ತಾಯಿ ಹೇಳುತ್ತಿದ್ದಳು. ನಂತರ ಬಂದ ಅತ್ತಿಗೆಯರು ಸಹ ನನ್ನನ್ನು ಅದೇ ರೀತಿ ಹೊಡೆಯುತ್ತಿದ್ದರು. ಮನೆ ಕೆಲಸ, ಅಡುಗೆ ಕೆಲಸ, ದನಕರುಗಳ ಕೆಲಸ ಎಲ್ಲ ಮಾಡಿಸುತ್ತಿದ್ದರು. ಅದರಲ್ಲೂ ನನಗೆ ಓದಿಕೊಳ್ಳಬೇಕೆಂದರೆ ತುಂಬಾ ಇಷ್ಟ ಗೊತ್ತಾ? ಆದ್ದರಿಂದಲೇ ಸ್ಕೂಲಿಗೆ ಹೋಗಿ ಓದಿಕೊಂಡೆ. ನಾನು 10ನೇ ತರಗತಿ ಪಾಸ್ ಆಗಿದ್ದೇನೆ. ನೋಡು ನನ್ನ ಮಾರ್ಕ್ಸ್ ಕಾರ್ಡ್ ಅಂತ ಅವನ ಕೈಗೆ ಕೊಟ್ಟಳು. ಆ ಹುಡುಗಿಗೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದವು. ಮತ್ತೆ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಲ್ವಾ, ಯಾಕೆ ಮದುವೆ ಮಾಡಿಕೊಂಡೆ? ಅಯ್ಯೋ, ನನ್ನ ಮಾತು ಯಾರು ಕೇಳ್ತಾರೆ?
ಹೆಣ್ಣು ಮಗು ಅಂದ್ರೇನೆ ಭಾರ ದರಿದ್ರ ಅಂತ ಅಂದುಕೊಳ್ಳುತ್ತಾರೆ. ಓದಿಕೊಳ್ಳುತ್ತೇನೆ ಅಂತ ಕೇಳಿದ್ದಕ್ಕೆ ಅಪ್ಪ ಅಮ್ಮ ಈಗಲೇ ಜಾಸ್ತಿ ಓದಿದ್ದೀಯಾ, ಇನ್ನು ಮದುವೆ ಮಾಡಿಕೊಂಡು ಈ ಮನೆಯಿಂದ ತೊಲಗು ಅಂತ ಹೇಳಿದ್ರು. ಇಲ್ಲ, ನಾನು ಓದಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಒಡೆದು ಬೈದು ಒಪ್ಪಿಸಿದರು. ಆದ್ದರಿಂದ ಮದುವೆ ಮಾಡಿಕೊಂಡೆ ಅಂತ ಹೇಳಿದಳು ಲಕ್ಷ್ಮಿ. ಲಕ್ಷ್ಮಿಯನ್ನು ನೋಡಿ ಅಯ್ಯೋ ಪಾಪ ಅನ್ನಿಸಿತು ರಾಕೇಶ್ಗೆ. ಇಷ್ಟು ದಿನ ತನ್ನಲ್ಲೇ ತಾನೇ ಸಂಕಟ ಪಡುತ್ತಿದ್ದವನು ಈಗ ಒಂದು ನಿರ್ಧಾರಕ್ಕೆ ಬಂದನು, ಲಕ್ಷ್ಮಿಯನ್ನು ಚೆನ್ನಾಗಿ ಓದಿಸಬೇಕು ಅಂತ. ಒಂದು ಟೈಮಲ್ಲಿ ತಾನು ಚೆನ್ನಾಗಿ ಓದಿಕೊಂಡು ಒಳ್ಳೆ ಪೊಸಿಷನ್ಗೆ ಬರಬೇಕು ಅಂತ ಆಸೆ ಇತ್ತು ರಾಕೇಶ್ಗೆ. ಆದರೆ ಅವನ ಎಲ್ಲ ಆಸೆಗಳ ಕನಸುಗಳ ಮೇಲೆ ತಣ್ಣೀರು ಎರಚಿಬಿಟ್ಟರು ಅವನ ತಂದೆ ರಾಮಪ್ಪ. ನಿನ್ನ ಅಣ್ಣಂದಿರು 10ನೇ ತರಗತಿಯವರಿಗೆ ಮಾತ್ರ ಓದಿರುವಾಗ ನೀನು ಇನ್ನೂ ಜಾಸ್ತಿ ಓದಿಕೊಂಡು ಒಳ್ಳೆ ಪೊಸಿಷನ್ಗೆ ಹೋದರೆ ನಿನ್ನ ಅಣ್ಣಂದಿರು ನಿನ್ನ ಮುಂದೆ ಕಡಿಮೆ ಆಗುವುದಿಲ್ವಾ? ನಿಮ್ಮ ಅತ್ತಿಗೆಯವರು ಸಹ ಬೇಸರ ಮಾಡಿಕೊಳ್ಳುವುದಿಲ್ವಾ ಅಂತ ಹೇಳಿ ಅವನ ಓದನ್ನು ಅಷ್ಟಕ್ಕೆ ನಿಲ್ಲಿಸಿಬಿಟ್ಟರು. ಈಗ ನನ್ನ ಹೆಂಡತಿ ಓದಿಕೊಂಡರೆ ಒಳ್ಳೆಯ ಪೊಸಿಷನ್ಗೆ ಬರ್ತಾಳೆ, ಗೊತ್ತಿಲ್ಲದ ಪ್ರಪಂಚವನ್ನು ನನಗೆ ತೋರಿಸುತ್ತಾಳೆ, ಜ್ಞಾನ ಬೆಳೆಸುತ್ತಾಳೆ. ತನಗಿಂತ ತನ್ನ ಹೆಂಡತಿ ಜಾಸ್ತಿ ಓದಿಕೊಂಡರೆ ತಪ್ಪು ಅಂತ ಅಂದುಕೊಳ್ಳುವ ಗಂಡಸಲ್ಲ ಅವನು. ನನ್ನ ಹೆಂಡತಿಯನ್ನು ನಾನು ಪ್ರೋತ್ಸಾಹಿಸದಿದ್ದರೆ ಇನ್ಯಾರು ಪ್ರೋತ್ಸಾಹಿಸುತ್ತಾರೆ? ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿಕೊಳ್ಳಲಿ, ಆಗಲಾದರೂ ಈ ಮನೆಯಲ್ಲಿ ಚಾಕರಿ ಮಾಡುವ ದರಿದ್ರ ತಪ್ಪಬಹುದು ಅಂತ ಅಂದುಕೊಳ್ಳುತ್ತಾ, ಲಕ್ಷ್ಮಿ ಓದಿಕೊಳ್ಳುತ್ತೀಯಾ ಅಂತ ಕೇಳಿದರೆ ಆಕೆ ಸಂತೋಷದಿಂದ ಓದಿಕೊಳ್ಳುತ್ತೇನೆ ಎಂದಳು. ಹಾಗಾದರೆ ಇನ್ಮುಂದೆ ನನ್ನ ಸ್ಯಾಲರಿಯನ್ನು ಮನೆಯಲ್ಲಿ ಕೊಡಬಾರದೆಂದು ನಿರ್ಣಯಿಸಿಕೊಂಡನು. ಆತನಿಗೆ ಮೇಲಿನ ಹಣ ಚೆನ್ನಾಗಿಯೇ ಬರುತ್ತದೆ. ಇಲ್ಲಿಯ ತನಕ ತಾನು ಕೂಡಿಟ್ಟಿದ್ದ ಹಣವನ್ನೆಲ್ಲ ತನ್ನ ಅಕೌಂಟ್ನಲ್ಲಿ ಇಟ್ಟುಕೊಂಡಿದ್ದನು. ಆ ಹಣ ತೆಗೆದುಕೊಂಡು ಹೋಗಿ ಮೊದಲು ಒಂದು ಕಾಲೇಜಿನಲ್ಲಿ ಲಕ್ಷ್ಮಿಯನ್ನು ಸೇರಿಸಬೇಕು ಅಂತ ಅಂದುಕೊಂಡು, ಲಕ್ಷ್ಮಿ ನೀನು ನಾಳೆಯಿಂದ ಕಾಲೇಜಿಗೆ ಹೋಗಿಯಂತೆ, ನಿನಗೆ ಏನೇನು ಬೇಕು ಹೇಳು ಎಂದನು. ಲಕ್ಷ್ಮಿ ಕಾಲೇಜಿಗೆ ಹೋಗಲು ಏನೇನು ಬೇಕೋ ಎಲ್ಲ ಹೇಳಿದಳು. ಸರಿ ನಡಿ ಕೊಡಿಸುತ್ತೇನೆ ಅಂತ ಹೇಳಿ ಆಕೆಯನ್ನು ಕರೆದುಕೊಂಡು ಹೋಗಿ ಕಾಲೇಜಿನಲ್ಲಿ ಜಾಯಿನ್ ಮಾಡಿಸಿ ಬೇಕಾದವುಗಳನ್ನೆಲ್ಲ ಕೊಡಿಸಿ ಮನೆಗೆ ಕರೆದುಕೊಂಡು ಬಂದನು. ನಾಳೆ ಬೆಳಗ್ಗೆ ಕಾಲೇಜಿಗೆ ಹೋಗುವಂತೆ, ನಾನು ನಿನ್ನನ್ನು ಕಾಲೇಜಿನ ಹತ್ತಿರ ಇಳಿಸಿ ನಾನು ಡ್ಯೂಟಿಗೆ ಹೋಗುತ್ತೇನೆ, ಸಾಯಂಕಾಲ ನಾನು ಬರುತ್ತಾ ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದನು ರಾಕೇಶ್. ಸರಿ ಅಂತ ಸಂತೋಷದಿಂದ ತಲೆಯಾಡಿಸಿದಳು ಲಕ್ಷ್ಮಿ. ಮರುದಿನ ಬೆಳಗ್ಗೆ ಲಕ್ಷ್ಮಿಯನ್ನು ಕರೆದುಕೊಂಡು ಹೋಗುತ್ತಿದ್ದರೆ, ಎಲ್ಲಿಗೋ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೀಯಾ ಅಂತ ಕೇಳಿದರು ರಾಮಪ್ಪ. ಎಲ್ಲಿಗೇನೋ ಅಪ್ಪ, ಲಕ್ಷ್ಮಿಯನ್ನು ಓದಿಸೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದನು ರಾಕೇಶ್. ಯಾರನ್ನು ಕೇಳಿ ಈ ನಿರ್ಣಯ ತೆಗೆದುಕೊಂಡೆ? ಮದುವೆಯಾದ ನಂತರ ಒಬ್ಬ ಹೆಣ್ಣು ಮನೆಯ ಕಡೆ ಇದ್ದು ಮನೆಯ ಕೆಲಸ ಅಡಿಗೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಹೆರಬೇಕು. ಗಂಡ ಹೇಳಿದಂತೆ ಮಾಡಿಕೊಂಡು ಅತ್ತೆ ಮಾವನವರ ಸೇವೆ ಮಾಡಿಕೊಂಡು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಹೌದು. ನಿನ್ನ ಹೆಂಡತಿಯನ್ನು ನೀನು ಹೇಗೆ ಓದಿಸುತ್ತೀಯಾ ಅಂತ ಕೇಳಿದನು ರಾಮಪ್ಪ. ನಾನು ನಿನ್ನ ಮಗ ಆಗಿರುವುದರಿಂದ ನೀವು ಹೇಳಿದಂತೆ ನಾನು ಕೇಳಿದೆ. ಆದರೆ ನನ್ನ ಹೆಂಡತಿಯ ವಿಷಯಗಳಲ್ಲಿ ನೀನು ನಿರ್ಣಯಗಳು ತೆಗೆದುಕೊಳ್ಳಬೇಡ ಅಪ್ಪ. ಪಾಪ ಆ ಹುಡುಗಿ ಚಿಕ್ಕವಳು ಅಂತಾನೂ ನೋಡದೆ ಹೇಗೆ ಅಷ್ಟೊಂದು ಕೆಲಸ ಮಾಡಿಸುತ್ತೀಯಮ್ಮ? ಇನ್ನು ದೊಡ್ಡವರಾದ ನಿನ್ನ ಇಬ್ಬರು ಸೊಸೆಯರಿಗೇನಾದರೂ ಪಕ್ಷಪಾತ ಬಂದಿದೆಯೇ? ಅಥವಾ ಯಾವುದಾದ್ರೂ ಕಾಯಿಲೆ ಬಂದೈತಾ? ಎಲ್ಲಾ ಕೆಲಸ ಆ ಚಿಕ್ಕ ಹುಡುಗಿ ಕೈಯಲ್ಲೇ ಮಾಡಿಸುತ್ತಿದ್ದೀಯಾ? ಆಕೆಯ ಮೇಲೆ ಕೈ ಮಾಡಿಕೊಳ್ಳುತ್ತಿದ್ದೀಯಾ? ಚಿಕ್ಕ ಮಗು ಎನ್ನುವ ದಯೆ ಕರುಣೆ ಸಹ ಇಲ್ವಾ? ಆಕೆ ಕೆಲಸದವಳು ಅಂದುಕೊಳ್ಳುತ್ತಿದ್ದೀಯಾ? ಆಕೆ ನನ್ನ ಹೆಂಡತಿಯಮ್ಮ. ಮನೆಯವರೆಲ್ಲ ಆಕೆಗೆ ಕೆಲಸ ಹೇಳುತ್ತಿದ್ದೀರಾ? ಇನ್ನೊಂದು ಬಾರಿ ಹೀಗೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದನು ರಾಕೇಶ್. ಅಯ್ಯೋ ದೇವರೇ, ಚೆನ್ನಾಗಿಯೇ ನಿನ್ನ ತಲೆ ಕೆಡಿಸಿದ್ದಾಳೆ ಇವಳು. ಇನ್ನೂ ಇವಳಿಗೆ ಸರಿಯಾಗಿ 15 ವರ್ಷ ಸಹ ತುಂಬಿಲ್ಲ, ಆಗಲೇ ಎಷ್ಟೊಂದು ಕಂತ್ರಿ ಇದ್ದಾಳೆ. ಮದುವೆಯಾದ ಕೂಡಲೇ ಗಂಡನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡಿದ್ದಾಳೆ. ಇವಳು ಕಮ್ಮಿ ಆದವಳಲ್ಲ. ಇನ್ನೇನಿದೆ, ನಮ್ಮಿಂದ ನಿನ್ನನ್ನು ಬೇರೆ ಮಾಡಬೇಕೆಂದು ನೋಡುತ್ತಿದ್ದಾಳೆ ಇವಳು. ಇಂತಹ ಬುದ್ಧಿಯನ್ನೇ ಛತ್ರಿ ಬುದ್ಧಿ ಎನ್ನುತ್ತಾರೆ. ಓ ಭಗವಂತ, ಅದೂ ನೀನು ಇವಳನ್ನು ಓದಿಸುವುದು ಏನೋ? ಈಗಲೇ ಇವಳು ಇಷ್ಟು ಬುದ್ಧಿವಂತಿಗೆ ತೋರಿಸಿದರೆ ನಾಳೆ ಓದಿಕೊಂಡು ಕೆಲಸ ಮಾಡಿ 4 ಕಾಸು ಸಂಪಾದನೆ ಮಾಡಿದರೆ ನಿನ್ನನ್ನು ಲೆಕ್ಕಿಸುತ್ತಾಳಾ? ನಿನಗೆ ಗೌರವ ಕೊಡ್ತಾಳಾ? ಕೆಲಸಕ್ಕೆ ಬಾರದವನೇ, ಅವಳಿಗೆ ಇನ್ನೂ 100 ಚಿಕ್ಕೆಯ ರಂಗೋಲಿ ಬರುವುದಿಲ್ಲ, ಯಾವುದೋ 10 ಚಿಕ್ಕೆ ರಂಗೋಲಿ ಹಾಕುತ್ತಾಳೆ. 100 ಜನಕ್ಕೆ ಒಂದೇ ಕೈಯಲ್ಲಿ ಅಡಿಗೆ ಮಾಡಬೇಕು. ಅವಳಿಗೆ 10 ಜನಕ್ಕೆ ಅಡಿಗೆ ಮಾಡುವುದೇ ಬಂದಿದೆ. ಅವಳಿಗಿನ್ನೂ ಟೈಲರಿಂಗ್ ಕಲಿಸೋಣ ಅಂದುಕೊಳ್ಳುತ್ತಿದ್ದೇವೆ. ಮನೆಯವರ ಬಟ್ಟೆಗಳೆಲ್ಲ ಹೊಲಿಯಬೇಕು, ಮಕ್ಕಳನ್ನು ಹೆರಬೇಕು. ನೀನು ಈಗಲೇ ಇವಳನ್ನು ಓದುವುದಕ್ಕೆ ಅಂತ ಕರೆದುಕೊಂಡು ಹೋಗಿ ಹೊರಗಿನ ಪ್ರಪಂಚ ತೋರಿಸಿದರೆ ಇವೆಲ್ಲ ಏನಕ್ಕೆ ಮಾಡ್ತಾಳೆ ಅನ್ನುವಷ್ಟರಲ್ಲಿ
ಬಾಯಿ ಮುಚ್ಚಮ್ಮ ನೀನು. ಏನು ಮಾತನಾಡುತ್ತಿದ್ದೀಯಾ? ನೀನು ಅಸಲು ಮನುಷ್ಯಳೇನಾ ಅಥವಾ ಪಶುನಾ? ಇವಳು ಹೇಗಿರಬೇಕು ಏನು ಅಂತ ತೀರ್ಮಾನಿಸುವುದಕ್ಕೆ ನೀನ್ಯಾರಮ್ಮ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ತರ ಯಾಕೆ ಮಾಡ್ತೀಯಮ್ಮ? ನೀನು ಸೊಸೆಗಳೆಲ್ಲರನ್ನೂ ಒಂದೇ ತರ ನೋಡ್ಬೇಕಲ್ವಾ? ದೊಡ್ಡತ್ತಿಗೆ ಚಿಕ್ಕತ್ತಿಗೆ ಕೈಯಲ್ಲಿ ಒಂದು ಕೆಲಸಾನೂ ಮಾಡಿಸುವುದಿಲ್ಲ ಯಾಕೆ? ಪಾಪ, ಆ ಚಿಕ್ಕ ಹುಡುಗಿ ಲಕ್ಷ್ಮಿ ಕೈಯಲ್ಲೇ ಎಲ್ಲ ಮಾಡಿಸುತ್ತಿದ್ದೀಯಾ? ಅಯ್ಯೋ, ದೊಡ್ಡತ್ತಿಗೆ ಮಕ್ಕಳನ್ನು ಹೆತ್ತ ನಂತರ ಅವಳಿಗೆ ಅಸಲು ಆರೋಗ್ಯ ಚೆನ್ನಾಗಿರುವುದಿಲ್ಲ. ಚಿಕ್ಕತ್ತಿಗೆ ಮೊದಲಿನಿಂದ ತುಂಬಾ ಸುಖವಾಗಿ ಬೆಳೆದಿದ್ದಾಳೆ. ನಮ್ಮ ತವರು ಮನೆಯಲ್ಲಿ ಅತಿ ಮುದ್ದಾಗಿ ಬೆಳೆಸಿದ್ದಾರೆ. ಅವಳ ಕೈಯಲ್ಲಿ ನಾನು ಹೇಗೆ ಕೆಲಸ ಮಾಡಿಸುತ್ತೇನೆ? ಈಗ ಇವಳು ಮಾಡಿದರೆ ಬರುವ ನಷ್ಟ ಏನು? ಇವಳು ಕತ್ತೆ ತರ ಇದ್ದಾಳೆ. ಮಾಡಿದರೆ ಸೌದೋಗ್ತಾಳಾ? ಹೌದಮ್ಮ, ಸೌದೋಗ್ತಾಳೆ. ಯಾಕೆ ಮಾಡಬೇಕು? ಇನ್ಮೇಲೆ ಯಾರ ಕೆಲಸನೂ ಮಾಡುವುದಿಲ್ಲ. ಅವರವರ ಕೆಲಸ ಅವರೇ ಮಾಡಿಕೊಳ್ಳಲಿ ಎಂದನು ಗಂಭೀರ ಧ್ವನಿಯಲ್ಲಿ. ನೀನು ಎಷ್ಟೇ ಹೇಳಿದರೂ ನೀನು ನಿನ್ನ ಹೆಂಡತಿಯನ್ನು ಓದಿಸಲು ಸಾಧ್ಯವಿಲ್ಲ ಕಣ ಎಂದರು ರಾಮಪ್ಪ. ನಾನು ಓದಿಸಿ ತೀರುತ್ತೇನೆ ಅಂತ ರಾಕೇಶ್ ಹೇಳುವಷ್ಟರಲ್ಲಿ, ತಂದೆ ಮಾತಿಗೆ ಹೆದರು ಹೇಳ್ತೀಯಾ ಅಂತ ಅವನ ಕೆನ್ನೆಗೆ 2 ಬಾರಿಸಿದಳು ಸುನಂದ. ಅಮ್ಮ, ಈಗ ನನಗೆ ಮದುವೆಯಾಗಿದೆ, ನನಗೂ ಕೈಯಿದೆ, ನಾನು ತಿರುಗಿಸಿ ಒಡೆಯಬಲ್ಲೆ ಅನ್ನುವಷ್ಟರಲ್ಲಿ ರಾಮಪ್ಪ ಕೋಪದಿಂದ, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಈ ಮನೆಯಿಂದ ಹೊರಗೆ ನಡೆಯೋ. ಈ ಮನೆಯಲ್ಲಿ ಈ 3 ರೂಮುಗಳು ನನ್ನ ಸಂಪಾದನೆ. ನನ್ನ ಕಷ್ಟಾರ್ಜಿತದಲ್ಲಿ ಆಗಲಿ, ತಾತ ಮುತ್ತಾತ ಕಾಲದಿಂದ ಬಂದ ಮನೆಯಲ್ಲಿ ಆಗಲಿ ನಿನಗೆ ಒಂದು ಚೂರು ಸಹ ಭಾಗ ಕೊಡುವುದಿಲ್ಲ ಎಂದರು. ನೀನು ಕೊಡುವ ಚಿಲ್ಲರೆ ಆಸ್ತಿಗೋಸ್ಕರ ನಾನು ಯಾವ ದಿನಾನೂ ಇದ್ದಿದ್ದೂ ಇಲ್ಲ. ನಾವು ಓದಿಕೊಳ್ಳಲು ನೀನು ಬಿಡಲಿಲ್ಲ. ಅದಕ್ಕೆ ಅವರಿಷ್ಟಾನುಸಾರ ಅವರು ಇರುತ್ತಿದ್ದಾರೆ. ನಾನು ನನ್ನ ಕಷ್ಟಾರ್ಜಿತವನ್ನು ತಂದು ಇಷ್ಟು ಕಾಲ ನಿಮಗೆ ದಾರಿ ಎರೆದೆ. ನಾನು ತಿನ್ನುವ ಒಂದು ಹೊತ್ತು ಊಟಕ್ಕೋಸ್ಕರ ನಿಮ್ಮ ಕೈಯಲ್ಲಿ ನಾನ್ಯಾಕೆ ಮಾತುಗಳು ಕೇಳಬೇಕು? ನನಗೂ ಪೌರುಷ ಇದೆ. ನನ್ನ ಹೆಂಡತಿಯನ್ನು ನಾನು ಓದಿಸುತ್ತೇನೆ. ಅದು ನನಗೆ ಇಷ್ಟವಾದ ವಿಷಯ. ನಿಮಗೋಸ್ಕರ ನನ್ನನ್ನು ನಾನು ಸಾಯಿಸಿಕೊಂಡು ನನ್ನ ಹೆಂಡತಿಯನ್ನು ನಿಮಗೆ ಗುಲಾಮಳನ್ನಾಗಿ ಮಾಡಿ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸರ್ಟಿಫಿಕೇಟ್ಗಳು ತೆಗೆದುಕೊಂಡು ಲಕ್ಷ್ಮಿ ಕೈಯನ್ನು ಹಿಡಿದುಕೊಂಡು ಹೊರಗೆ ನಡೆದನು. ಜಗಳ ಆಗಿದ್ದು ನನ್ನಿಂದಲೇ ಅಲ್ವಾ ಎಂದಳು ಲಕ್ಷ್ಮಿ. ನೀನು ಚಿಕ್ಕ ಮಗು, ನಿನಗೇನು ಗೊತ್ತು? ನೀನು ಅಂತಹ ವಿಷಯಗಳನ್ನು ಆಲೋಚನೆ ಮಾಡಬೇಡ. ಓದಿನ ಮೇಲೆ ಗಮನವಿಡು. ಇವತ್ತಿನ ದಿನ ಮುಹೂರ್ತ ಚೆನ್ನಾಗಿಲ್ಲ, ನಾಳೆಯಿಂದ ಕಾಲೇಜಿಗೆ ಹೋಗಿ ಅಂತೆ ಬಿಡು ಅಂತ ಹೇಳಿ ಓನರ್ ಅವರ ಹತ್ತಿರಕ್ಕೆ ಕರೆದುಕೊಂಡು ಬಂದು ನಡೆದ ವಿಷಯವನ್ನೆಲ್ಲ ಹೇಳಿದರೆ, ನಿಮ್ಮ ತಂದೆ ತಾಯಿಯಂತಹ ಮೂರ್ಖರಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರುವುದಿಲ್ಲ. ಆ ದಿನಗಳಲ್ಲಿ ನನ್ನ ಹೆಂಡತಿಗೆ ನನ್ನ ಅತ್ತೆ ಮಾವನವರು ಓದಿಸಲಿಲ್ಲವೆಂದು ನಾನು ಡಿಗ್ರಿಯ ತನಕ ಓದಿಸಿದೆ. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಿಕೊಳ್ಳಬೇಕು. ಆಗಲೇ ಅವರ ಕಾಲ ಮೇಲೆ ಅವರು ನಿಂತುಕೊಂಡು ಗಂಡಸರಿಂದ ಶೋಷಣೆಗೆ ಒಳಗಾಗುವ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತದೆ. ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಚೆನ್ನಾಗಿ ಓದಿಕೊಳ್ಳಬೇಕು. ಆಗಲೇ ದೇಶ ಅಭಿವೃದ್ಧಿಯಾಗಲು ಸಾಧ್ಯ. ನಿಮ್ಮ ತಂದೆ ತಾಯಿ ಈ ಜನ್ಮದಲ್ಲಿ ಬದಲಾಗುವುದಿಲ್ಲ. ಎಲ್ಲೋ ಇರುವುದು ಯಾಕೆ? ನಮ್ಮದೇ ಒಂದು ರೂಮ್ ಖಾಲಿ ಇದೆ, ನೀವು ಅಲ್ಲಿರಬಹುದು ಅಂತ ಹೇಳಿ ಆ ರೂಮಿನ ಕೀ ತೆಗೆದು ಅವರ ಕೈಗೆ ಕೊಟ್ಟರು. ರಾಕೇಶ್ ಲಕ್ಷ್ಮಿ ಅವರಿಗೆ ಧನ್ಯವಾದಗಳು ತಿಳಿಸಿ ರೂಮಿಗೆ ಹೊರಟರು. ಮರುದಿನದಿಂದ ಲಕ್ಷ್ಮಿಯನ್ನು ಕಾಲೇಜಿಗೆ ಕಳುಹಿಸಲು ಶುರು ಮಾಡಿದನು ರಾಕೇಶ್. ಲಕ್ಷ್ಮಿ ಕಾಲೇಜಿಗೆ ಹೋಗುತ್ತಾ ಅಡಿಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡುವುದಕ್ಕೆ ಕಷ್ಟವಾಗುತ್ತದೆ ಅಂತ ತಾನೂ ಆಕೆಗೆ ಸಹಾಯ ಮಾಡುತ್ತಿದ್ದನು. ಕೆಲವೊಂದು ಬಾರಿ ಹೊರಗಡೆಯಿಂದಲೇ ತಂದು ತಿನ್ನುತ್ತಿದ್ದರು. ಲಕ್ಷ್ಮಿ ಓದಿಕೊಳ್ಳುತ್ತಿದ್ದರೆ ಆಕೆಗೆ ಟೀ ಮಾಡಿಕೊಡುವುದು, ಹೊರಗಡೆ ಸುತ್ತಾಡಿಸಿ ಸಮಾಜ ಜ್ಞಾನ ಬೆಳೆಸುವುದು, ಹುಟ್ಟಿದಬ್ಬಕ್ಕೆ ಗಿಫ್ಟ್ ಕೊಡಿಸುವುದು. ಹೇಗೆ ಓದುತ್ತಿದ್ದೀಯಾ, ಎಲ್ಲ ಓಕೆನಾ ಅಂತ ಕಾಲೇಜಿನಿಂದ ಬಂದ ತಕ್ಷಣ ಕೇಳಿ ತಿಳಿದುಕೊಳ್ಳುತ್ತಿದ್ದನು. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದನು. ಒಂದು ದಿನ ಲಕ್ಷ್ಮಿ ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿದ್ದರೆ ರಾಕೇಶ್ ಆಕೆಯ ಹತ್ತಿರ ಬಂದು, ಲಕ್ಷ್ಮಿ, ಆ ತಾಳಿ, ಆ ಕಾಲುಂಗುರ ಎಲ್ಲ ತೆಗೆದು ಸಿಂಪಲ್ ಆಗಿ ಈ ಚೈನ್ ಹಾಕೋ, ಚೆನ್ನಾಗಿರುತ್ತದೆ ಅಂತ ತಾನು ತೆಗೆದುಕೊಂಡು ಬಂದಿರುವ ಗೋಲ್ಡ್ ಚೈನ್ ಆಕೆಯ ಕೈಗೆ ಕೊಟ್ಟನು. ತಾಳಿ ಕಾಲುಂಗರ ತೆಗೆಯುವುದಕ್ಕೆ ಲಕ್ಷ್ಮಿ ಒಪ್ಪದಿದ್ದರೂ ಬಲವಂತದಿಂದ ಒಪ್ಪಿಸಿ ತಾನೇ ಆ ಗೋಲ್ಡ್ ಚೈನ್ ಅನ್ನು ಆಕೆಯ ಕೊರಳಿಗೆ ಅಲಂಕರಿಸಿದನು ರಾಕೇಶ್. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆ ಅಂತ ಯಾರೂ ಆಕೆಯನ್ನು ಗೇಲಿ ಮಾಡಬಾರದು ಅಂತ ಅವನು ಈ ರೀತಿ ಮಾಡಿದನು. ಲಕ್ಷ್ಮಿ ತುಂಬಾ ಶ್ರದ್ಧೆಯಿಂದ ಓದುತ್ತಾ PU ಹಾಗೂ ಡಿಗ್ರಿ ಕಂಪ್ಲೀಟ್ ಮಾಡಿದಳು. ಲಕ್ಷ್ಮಿ ಈಗ ಬೆಳೆದು ದೊಡ್ಡವಳಾಗಿ ತುಂಬಾ ಮೆಚ್ಯೂರ್ಡ್ ಆಗಿ ಯೋಚಿಸುವಂತವಳಾಗಿದ್ದಾಳೆ. ಗಂಡ ತನಗೋಸ್ಕರ ತನ್ನ ಮನೆಯವರನ್ನೆಲ್ಲ ಬಿಟ್ಟು ಬಂದು ಕಷ್ಟಪಟ್ಟು ತನ್ನನ್ನು ಓದಿಸುತ್ತಿದ್ದಾನೆ ಅಂತ ಅವನ ಮೇಲೆ ಪ್ರೀತಿ ಅಭಿಮಾನ ಮತ್ತಷ್ಟು ಜಾಸ್ತಿ ಆಯಿತು. ಈಗ ರಾಕೇಶ್ ಸಹ
ಸದೃಢವಾದ ಮೈಕಟ್ಟಿನೊಂದಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಾನೆ. ಈಗ ಅವನನ್ನು ನೋಡಿದರೆ ಅವಳಲ್ಲಿ ಏನೋ ಒಂಥರ ಫೀಲಿಂಗ್ಸ್ ಶುರುವಾಗುತ್ತವೆ. ರಾಕೇಶ್ ಡ್ಯೂಟಿಗೆ ಹೋದಾಗ ಲಕ್ಷ್ಮಿ ಗೊಂಬೆಗಳ ಜೊತೆ ಈಗ ನಾನು ದೊಡ್ಡವಳಾಗಿದ್ದೇನೆ, ಆದರೂ ಇವರ್ಯಾಕೆ ಯಾವಾಗಲೂ ನನ್ನನ್ನು ಚಿಕ್ಕ ಹುಡುಗಿ ಅಂತ ಹೇಳ್ತಾರೆ ಅಂತ ತನ್ನ ಮನಸ್ಸಲ್ಲಿರುವ ಭಾವನೆಗಳನ್ನು ಹೇಳಿಕೊಳ್ಳುತ್ತಿದ್ದಳು. ಒಂದು ದಿನ ಸ್ವಲ್ಪ ಧೈರ್ಯ ಮಾಡಿ ರಾಕೇಶ್ ಹತ್ತಿರ ಹೋಗಿ, ನೀವು ಡೈಲಿ ನೈಟ್ ಡ್ಯೂಟಿಗೆ ಹೋದರೆ ನಾನು ಒಬ್ಬಳೇ ಮನೆಯಲ್ಲಿ ಇರುವುದಕ್ಕೆ ನನಗೆ ಕಷ್ಟವಾಗುತ್ತದೆ ಎಂದಳು. ರಾಕೇಶ್ ಮುಗುಳ್ನಗುತ್ತಾ, ಸರಿ, ಓನರ್ ಅವರ ಹತ್ತಿರ ಮಾತನಾಡಿ ಇನ್ನು ಮುಂದೆ ಡೇ ಟೈಮ್ ಕೆಲಸಕ್ಕೆ ಹೋಗ್ತೀನಿ ಎಂದನು. ಅದರಂತೆಯೇ ಓನರ್ ಅವರ ಹತ್ತಿರ ಮಾತನಾಡಿ ಡೇ ಟೈಮ್ ಡ್ಯೂಟಿಗೆ ಹೋಗುವುದಕ್ಕೆ ಪ್ರಾರಂಭಿಸಿದನು. ದಿನಗಳು ಹೀಗೆ ಕಳೆಯುತ್ತಿದ್ದಾವೆ. ಲಕ್ಷ್ಮಿ ಡಿಗ್ರಿ ಪೂರ್ತಿ ಮಾಡಿ 2-3 ತಿಂಗಳು ಕಳೆದಿತ್ತು. ಈಗ ಏನ್ ಮಾಡೋಣ ಅಂತ ಅಂದುಕೊಳ್ಳುತ್ತಿದ್ದೀಯ ಲಕ್ಷ್ಮಿ ಅಂತ ಕೇಳಿದನು ರಾಕೇಶ್. ಅದೇ ಆಲೋಚನೆ ಮಾಡುತ್ತಿದ್ದೇನೆ ರೀ ಎಂದಳು ಲಕ್ಷ್ಮಿ. ಏನು ಆಲೋಚನೆ ಮಾಡುವುದು? ಕಲೆಕ್ಟರ್ ಆಗುವುದು ನಿನ್ನ ಕನಸು ಅಲ್ವಾ? ಆ ಕನಸನ್ನು ನನಸು ಮಾಡುವುದರ ಕಡೆಗೆ ಹೆಜ್ಜೆ ಹಾಕು ಎಂದನು. ಅದೇನೂ ಬೇಡ ರೀ, ಯಾವುದಾದ್ರೂ ಕೆಲಸಕ್ಕೆ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದಳು. ಯಾಕೆ? ಕಲೆಕ್ಟರ್ ಆಗಬೇಕೆಂದರೆ ತುಂಬ ಹಣ ಖರ್ಚಾಗುತ್ತದೆ. ನೀನು ಈಗಾಗಲೇ ನನಗೋಸ್ಕರ ತುಂಬ ಕಷ್ಟಪಡುತ್ತಿದ್ದೀಯ. ಇನ್ನೂ ಹೆಚ್ಚು ತೊಂದರೆ ಕೊಡುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದಳು. ಏ ಹುಚ್ಚಿ, ಏನ್ ಮಾತನಾಡ್ತಿದ್ದೀಯ ನೀನು? ಇದರಲ್ಲಿ ಕಷ್ಟ ಏನಿದೆ? ನೀನು ಆ ರೀತಿ ಯೋಚಿಸಬೇಡ. ಈಗ ನೀನು ಕಲೆಕ್ಟರ್ ಆಗುವುದಕ್ಕೆ ಬೇಕಾದಂತಹ ಕೋಚಿಂಗ್ ತೆಗೆದುಕೊಳ್ಳುತ್ತಿದೀಯಾ ಅಷ್ಟೇ ಎಂದನು. ಅದು ಹಾಗಲ್ಲ ರೀ ಅಂತ ಲಕ್ಷ್ಮಿ ಏನೋ ಹೇಳಲು ಹೊರಟಿದ್ದರೆ, ನೀನು ಇನ್ನೇನು ಹೇಳ್ಬೇಡ ಲಕ್ಷ್ಮಿ. ನನ್ನ ಕೈಕಾಲು ಗಟ್ಟಿಯಾಗಿ ಇರುವ ತನಕ ಹಣದ ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ನನಗೆ ತಾನೇ ನೀನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ನೀನು ಚೆನ್ನಾಗಿ ಓದಿಕೊಂಡು ಕಲೆಕ್ಟರ್ ಆಗಬೇಕು, ಅದೇ ನನ್ನ ಆಸೆ ಅಂತ ಹೇಳಿ ಆಕೆಯನ್ನು ಒಪ್ಪಿಸಿ ಕೋಚಿಂಗ್ ಸೆಂಟರ್ನಲ್ಲಿ ಜಾಯಿನ್ ಮಾಡಿಸಿದನು. ರಾಕೇಶ್ ಈಗ ಡೇ ಟೈಮ್ ಡ್ಯೂಟಿಗೆ ಹೋಗುತ್ತಿದ್ದಾನೆ. ನೈಟ್ ಮನೆಗೆ ಬರುವಾಗ ಲಕ್ಷ್ಮಿಗೆ ಇಷ್ಟವಾದ ಸೀರೆನೋ ಡ್ರೆಸ್ಸೋ ಅಥವಾ ತಿಂಡಿ ತಿನಿಸುಗಳನ್ನಾದರೂ ತೆಗೆದುಕೊಂಡು ಬಂದು ಕೊಡುತ್ತಿದ್ದನು. ತನಗೆ ಬರುತ್ತಿರುವ ಸ್ಯಾಲರಿಯಲ್ಲಿ ಹೆಂಡತಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. IAS ಎಕ್ಸಾಮ್ಸ್ ಬಂದೇ ಬಿಟ್ಟವು. ಲಕ್ಷ್ಮಿ ಎಕ್ಸಾಮ್ ಬರೆಯಲು ಹೋಗುವುದಕ್ಕೆ ರೆಡಿಯಾಗುತ್ತಾ ರಾಕೇಶ್ ಬಳಿ ಈ ರೀತಿ ಹೇಳಿದಳು. ರೀ, ನಾನು ಎಕ್ಸಾಮ್ ಬರೆದು ಒಂದು ವೇಳೆ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ಹಣ ವೇಸ್ಟ್ ಆಗ್ಬಿಡುತ್ತದೆ ಅಲ್ವಾ ಎಂದರೆ, ಅಯ್ಯೋ ಹುಚ್ಚಿ, ಊದರೆ ಹೋಗುತ್ತದೆ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನೀನು ಆತ್ಮವಿಶ್ವಾಸದಿಂದ ಎಕ್ಸಾಮ್ ಬರಿ. ಬಂದರೆ ಬರಲಿ, ಇಲ್ಲದಿದ್ದರೆ ಇಲ್ಲ. ನಿನಗೆ ಸಹನೆ ಇದ್ದಷ್ಟು ದಿನ ಬರೆಯುತ್ತಲೇ ಇರು. ಒಂದು ವೇಳೆ ಆವಾಗಲೂ ಬರಲಿಲ್ಲ ಅಂದುಕೋ, ನಾನಿದ್ದೀನಿ ನಿನ್ನ ಗಂಡ. ನಿನ್ನನ್ನು ನಮ್ಮ ಮಕ್ಕಳನ್ನು ನಾನು ಪೋಷಿಸುತ್ತೇನೆ ಅಂತ ಹೇಳಿ ಲಕ್ಷ್ಮಿಗೆ ಧೈರ್ಯ ತುಂಬಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಎಕ್ಸಾಮ್ ಸೆಂಟರ್ಗೆ ಕರೆದುಕೊಂಡು ಹೋದನು. ಲಕ್ಷ್ಮಿ ಎಕ್ಸಾಮ್ ಬರೆಯುವ ತನಕ ಹೊರಗಡೆನೇ ಇದ್ದು ಕಾಯುತ್ತಾ ಬರೆದ ನಂತರ ಮನೆಗೆ ಕರೆದುಕೊಂಡು ಬಂದನು. ಆ ದಿನ ರಿಸಲ್ಟ್ ಬರುವ ದಿನ. ಸೈಬರ್ ಸೆಂಟರ್ ಓಪನ್ ಮಾಡುವುದಕ್ಕಿಂತ ಮುಂಚೆನೇ ಹೋಗಿ ಸೈಬರ್ ಮುಂದೆ ಕುಳಿತುಕೊಂಡಿದ್ದಾನೆ ರಾಕೇಶ್. ಸೈಬರ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಮ್ಮದೇ ನೋಡಬೇಕು ಅಂತ ಆತನಿಗೆ ನಂಬರ್ ಕೊಟ್ಟು ಏನಾಗುತ್ತದೋ ಏನೋ ಅಂತ ಟೆನ್ಷನ್ ಪಡುತ್ತಾ ಆತನ ಕಡೆಗೆ ನೋಡುತ್ತಿದ್ದಾನೆ ರಾಕೇಶ್. ಸ್ವಲ್ಪ ಸಮಯದ ನಂತರ ಪಾಸ್ ಆಗಿದ್ದಾರೆ ಸರ್ ಎಂದನೋ ಆತ. ಇಷ್ಟು ಸಂತೋಷದ ವಿಷಯವನ್ನು ಆ ರೀತಿ ನಿದ್ದೆ ಮುಖ ಹಾಕಿಕೊಂಡು ಹೇಳುತ್ತಿದ್ದೀಯಾ? ಸ್ವಲ್ಪ ನಗುನಗುತ್ತಾ ಹೇಳಬಹುದಲ್ವಾ? ತಗೋ ಅಂತ ಸಂತೋಷದಿಂದ 500 ರೂಪಾಯಿ ನೋಟನ್ನು ಆತನ ಕೈಗೆ ಕೊಟ್ಟು, ಮಕ್ಕಳಿಗೆ ಸ್ವೀಟ್ಸ್ ತೆಗೆದುಕೊಂಡು ಹೋಗು ಎಂದನು. ಆತ ಸಂತೋಷದಿಂದ ಹಣವನ್ನು ಸ್ವೀಕರಿಸಿ, ನಿಮ್ಮ ಹೆಂಡತಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಎಂದನು. ರಾಕೇಶ್ ಮುಗುಳ್ನಗುತ್ತಾ ತಲೆಯಾಡಿಸಿ ಅಲ್ಲಿಂದ ಹೊರಟನು. ಬರುವ ದಾರಿಯಲ್ಲಿ ಬೇಕರಿಗೆ ಹೋಗಿ ಸ್ವೀಟ್ಸ್ ತೆಗೆದುಕೊಂಡು ಮನೆಗೆ ಬಂದು ಲಕ್ಷ್ಮಿಯನ್ನು ಹಗ್ ಮಾಡಿಕೊಂಡು, ನೀನು ಕ್ವಾಲಿಫೈ ಆಗಿದ್ದೀಯ ಲಕ್ಷ್ಮಿ ಅಂತ ಹೇಳಿ ಸ್ವೀಟ್ ತಿನ್ನಿಸಿದನು. ಫಸ್ಟ್ ಸಂತೋಷಪಟ್ಟ ಲಕ್ಷ್ಮಿ ನಂತರ ನಾನು ಹೋಗುವುದಿಲ್ಲ ಎಂದಳು. ಏನಾಯ್ತು ಲಕ್ಷ್ಮಿ ಅಂತ ಕೇಳಿದನು ಆಶ್ಚರ್ಯದಿಂದ. ನಾನು ಇಂಟರ್ವ್ಯೂಗೆ ಹೋಗಬೇಕು. ಇಂಟರ್ವ್ಯೂಗೆ ಹೋಗಿ ಒಂದು ವೇಳೆ ನಾನು ಕ್ವಾಲಿಫೈ ಆದರೆ ಟ್ರೈನಿಂಗ್ಗೆ ಹೋಗಬೇಕು. ನಿಮ್ಮನ್ನು ಬಿಟ್ಟು ನಾನು ಇರಲಾರೆನು ರೀ. 2 ವರ್ಷದ ತನಕ ಇರಬೇಕಾಗಿ ಬರುತ್ತದೆ. ನೀವು ಇಲ್ಲಿ, ನಾನು ಅಲ್ಲಿ. ನೀವು ಸಾಯಂಕಾಲ ಬರುವುದು ಸ್ವಲ್ಪ ತಡವಾದ್ರೇನೆ ನನ್ನ ಪ್ರಾಣ ವಿಲವಿಲ ಅಂತ ಒದ್ದಾಡಿ ಹೋಗುತ್ತದೆ. ಅಂಥದ್ರಲ್ಲಿ ನಿಮ್ಮನ್ನು ಬಿಟ್ಟು ಅಷ್ಟು ದಿನ ಇದ್ದರೆ ನಾನು ಸತ್ತೇ ಹೋಗ್ಬಿಡ್ತೀನೇನೋ ಅಂತ ಹೇಳುವಷ್ಟರಲ್ಲಿ ರಾಕೇಶ್ ಆಕೆಯ ಬಾಯನ್ನು ಕೈಯಿಂದ ಮುಚ್ಚಿ, ಇನ್ನೊಂದು ಬಾರಿ ಈ ರೀತಿ ಮಾತನಾಡಬೇಡ ಲಕ್ಷ್ಮಿ. ನಾನು ಸಹ ನಿನ್ನನ್ನು ಬಿಟ್ಟು ಇರಲಾರೇನು
ಅಂತ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಸರಿ, ನಾನು ಸಹ ನಿನ್ನ ಜೊತೆನೆ ಅಲ್ಲಿಗೆ ಬಂದ್ಬಿಡ್ತೀನಿ. ಅಲ್ಲೇ ಯಾವುದಾದರೂ ಒಂದು ಕೆಲಸ ಮಾಡಿಕೊಂಡು ಒಂದು ರೂಮ್ ತೆಗೆದುಕೊಂಡು ಇರುತ್ತೇನೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನಿನಗೆ ಕಾಣಿಸುತ್ತೇನೆ ಎಂದನು. ನಿಜವಾಗ್ಲೂನಾ ರೀ? ಎಂದಳು ಲಕ್ಷ್ಮಿ ಸಂತೋಷದಿಂದ. ಹೌದು, ನಿಜವಾಗ್ಲೂ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ದರಿಂದ ಲಕ್ಷ್ಮಿ ಹ್ಯಾಪಿಯಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕ್ವಾಲಿಫೈ ಆದಳು. ಆನಂತರ ಟ್ರೈನಿಂಗ್ಗೆ ಹೋಗುತ್ತಿದ್ದರೆ ರಾಕೇಶ್ ಸ್ವಲ್ಪ ಹಣವನ್ನು ಕೂಡಿಟ್ಟುಕೊಂಡಿದ್ದನು. ಓನರ್ ಅವರು ಸಹ ಸ್ವಲ್ಪ ಹಣ ಕೊಟ್ಟು ಹೋಗಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳಿ ಸಂತೋಷವಾಗಿ ಕಳುಹಿಸಿಕೊಟ್ಟರು. ಹೋಗಿ ಮೊದಲು ಲಕ್ಷ್ಮಿಯನ್ನು ಜಾಯಿನ್ ಮಾಡಿಸಿ ನಂತರ ಒಂದು ರೂಮ್ ತೆಗೆದುಕೊಂಡು ಅದರಲ್ಲಿ ಇದ್ದು ಒಂದು ಕೆಲಸ ಹುಡುಕಿಕೊಂಡನು ರಾಕೇಶ್. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಲಕ್ಷ್ಮಿಗೆ ಕಾಣಿಸುತ್ತಾ, ಮಾತನಾಡಿಸುತ್ತಾ, ಫೋನ್ ಮಾಡುತ್ತಾ ಹೀಗೆ 2 ವರ್ಷ 2 ಕ್ಷಣಗಳಂತೆ ಕಳೆದು ಹೋದವು. ಲಕ್ಷ್ಮಿ ಟ್ರೈನಿಂಗ್ ಪೂರ್ತಿ ಮಾಡಿ ಕಲೆಕ್ಟರ್ ಆದಳು. ಆ ದಿನ ರಾಕೇಶ್ ಸಂತೋಷಕ್ಕೆ ಮಿತಿಯಿಲ್ಲ. ಲಕ್ಷ್ಮಿ ಮೆಡಲ್ ತೆಗೆದುಕೊಂಡು ಅಲ್ಲಿ ತನ್ನ ಜೊತೆ ಟ್ರೈನಿಂಗ್ ತೆಗೆದುಕೊಳ್ಳುತ್ತಿದ್ದವರಿಗೆಲ್ಲ ಇವರು ನನ್ನ ಗಂಡ ಅಂತ ರಾಕೇಶ್ನನ್ನು ಪರಿಚಯ ಮಾಡಿಸಿದಳು ಲಕ್ಷ್ಮಿ. ನಂತರ ರಾಕೇಶ್, ಲಕ್ಷ್ಮಿ, ಇನ್ನು ನಾವು ಹೊರಡೋಣ್ವಾ ಅಂತ ಕೇಳಿದರೆ, ಈಗಲೇ ಅಲ್ಲ ರೀ, 1 ವಾರದಲ್ಲಿ ನಮಗೆ ಸಣ್ಣ ಫಂಕ್ಷನ್ ಇದೆ. ಅದು ಮುಗಿದ ನಂತರ ನನಗೆ ಎಲ್ಲಿ ಪೋಸ್ಟಿಂಗ್ ಕೊಟ್ಟರೆ ಅಲ್ಲಿಗೆ ಹೋಗೋಣ ಎಂದಳು. ಸರಿ ಅಂತ ತಲೆಯಾಡಿಸಿದನು ರಾಕೇಶ್. ನಂತರ ಲಕ್ಷ್ಮಿ ರಾಕೇಶ್ನನ್ನು ಬಿಗಿಯಾಗಿ ಹಪ್ಪಿಕೊಂಡು ಕೆನ್ನೆಗೆ ಮುತ್ತನ್ನು ಕೊಟ್ಟಳು. ರಾಕೇಶ್ ಮುಗುಳ್ನಾಗುತ್ತಾ, ಏನು ಲಕ್ಷ್ಮಿ ಇದು ಎಂದರೆ, ಲಕ್ಷ್ಮಿ ನಾಚಿಕೊಳ್ಳುತ್ತಾ, ಏನೂ ಇಲ್ಲ ಎಂದಳು. ಒಂದು ದಿನ ಲಕ್ಷ್ಮಿ ತಂದೆ ತಾಯಿ, ಅಣ್ಣಂದಿರು, ಅತ್ತಿಗೆಯವರು ಮಕ್ಕಳನ್ನು ಕರೆದುಕೊಂಡು ಲಕ್ಷ್ಮಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದರು. ಬಂದರ ಅತ್ತೆ ಮಾವ, ಇಷ್ಟು ದಿನಕ್ಕೆ ನೆನಪಾದೆವಾ, ಬನ್ನಿ ಎಂದನು ರಾಕೇಶ್ ಸಂತೋಷದಿಂದ. ಸರಿ ಸರಿ, ನೀನು ಹೊರಗಡೆಗೆ ಹೋಗು, ನಮ್ಮ ಹುಡುಗಿಯ ಜೊತೆ ನಾವು ಸ್ವಲ್ಪ ಮಾತನಾಡಬೇಕು ಅನ್ನುವಷ್ಟರಲ್ಲಿ ಲಕ್ಷ್ಮಿ ಮನಸ್ಸು ಚುರುಕ್ಕೆಂದಿತು. ಏನ್ ಮಾತನಾಡ್ತಾ ಇದ್ದೀರಾ ನೀವು? ಅವರು ಯಾಕೆ ಹೊರಗಡೆಗೆ ಹೋಗ್ಬೇಕು ಎಂದಳು ಲಕ್ಷ್ಮಿ ಕೋಪದಿಂದ. ಪರವಾಗಿಲ್ಲ ಲಕ್ಷ್ಮಿ, ನಾನು ಇವರಿಗೆ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಹೋದನು. ಅದೇ ಚಾನ್ಸ್ ಅಂತ ಅಂದುಕೊಂಡ ಲಕ್ಷ್ಮಿ ತಂದೆ, ಲಕ್ಷ್ಮಿ, ನೀನು ಚೆನ್ನಾಗಿ ಓದಿಕೊಂಡು ಈಗ IAS ಆಗಿದ್ದೀಯಾ, ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀಯಾ. ಇವರೇನಾದರೂ ನಿನ್ನನ್ನು ಸುಮ್ಮನೆ ಮಾಡಿಕೊಂಡಿದ್ದಾರಾ? ಬಂಗಾರ ಬೆಳ್ಳಿ ವರದಕ್ಷಿಣೆ ತೆಗೆದುಕೊಂಡಿದ್ದಾರೆ. ಅವೆಲ್ಲ ಇವನ ತಂದೆ ತಾಯಿನೇ ತೆಗೆದುಕೊಂಡು ಬಿಟ್ಟಿದ್ದಾರೆ. ಏನಾದರೂ ನಿಮಗೆ ಹಿಂದಕ್ಕೆ ಕೊಟ್ಟರಾ ಏನೋ? ಏನೋ ರಾಮನಿಗೆ ಹನುಮಂತನಂತೆ ಇವನು ನಿನಗೆ ಒಬ್ಬ ಕೂಲಿಯಂತೆ ಕಷ್ಟಪಟ್ಟು ನಿನ್ನನ್ನು ಓದಿಸಿದನು. ನೀನು ಹಗಲು ರಾತ್ರಿ ಕಷ್ಟಪಟ್ಟು ಓದದೆ ಕಲೆಕ್ಟರ್ ಆದೀಯಾ? ಕಲೆಕ್ಟರ್ ಗಂಡ ಒಬ್ಬ ಸಾಮಾನ್ಯ ಲಾರಿ ಡ್ರೈವರ್ ಅಂದ್ರೆ ನಿನಗೆ ಎಷ್ಟು ಅವಮಾನ. ಕಲೆಕ್ಟರ್ಗಳು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳನ್ನು, ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನು, ಕೋಟ್ಯಾಧೀಶ್ವರರನ್ನು, ಬಿಸ್ನೆಸ್ ಮ್ಯಾನ್ಗಳನ್ನು ಮದುವೆ ಮಾಡಿಕೊಳ್ಳುತ್ತಾರಮ್ಮ. ಅವನಿಗೆ ಡೈವರ್ಸ್ ಕೊಟ್ಬಿಡು. ಒಂದು ವೇಳೆ ನೀನು ಅವನ ಮಗುವಿಗೆ ತಾಯಿಯಾಗುತ್ತಿದ್ದರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಂಥವೆಲ್ಲ ದುಡ್ಡಿರುವವರು ಅಷ್ಟೊಂದು ತಲೆಕೆಡಿಸಿಕೊಳ್ಳುವುದಿಲ್ಲ. ಮೊದಲು 2 ವರ್ಷ ನೀನು ಮದುವೆ ಮಾಡಿಕೊಳ್ಳಬೇಡ. ಅಷ್ಟರಲ್ಲಿ ನಿಮ್ಮ ಅಣ್ಣಂದಿರನ್ನು, ನಮ್ಮನ್ನು ಫೈನಾನ್ಷಿಯಲ್ ಆಗಿ ಸೆಟಲ್ ಮಾಡಿಬಿಡು. ಆನಂತರ ದುಡ್ಡಿರುವ ಒಳ್ಳೆ ಸಂಬಂಧ ನಾವು ನೋಡುತ್ತೇವೆ, ಮದುವೆ ಮಾಡಿಕೊಳ್ಳುವಿಯಂತೆ. ಇವನಿಂದ ನಿನಗೆ ಡೈವರ್ಸ್ ಹೇಗೆ ಕೊಡಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಮತ್ತೆ 2 ದಿನಗಳಲ್ಲಿ ನಡೆಯುವ ಫಂಕ್ಷನ್ನಲ್ಲಿ ನಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಬೇಕು ನೀನು. ನಿನ್ನನ್ನು ಚೆನ್ನಾಗಿ ಓದಿಸಿ ಈ ಪೊಸಿಷನ್ಗೆ ತಂದಿದ್ದು ನಾವು ಅಂತ ನಮ್ಮನ್ನು ಸ್ಟೇಜ್ ಮೇಲಕ್ಕೆ ಕರೆಸಿ ಹೇಳು ಎಂದರು. ಲಕ್ಷ್ಮಿ ಏನೂ ಮಾತನಾಡದೆ ಮೌನವಾಗಿ ಇದ್ದು ಬಿಟ್ಟಳು. ಆ ಫಂಕ್ಷನ್ ದಿನ ಬಂದೇ ಬಿಟ್ಟಿತು. ಲೋ ರಾಕೇಶ್, ನೀನು ಅಲ್ಲಿ ಕುತ್ಕೋ, ನಾವು ಇಲ್ಲಿ ಕುಳಿತುಕೊಳ್ಳುತ್ತೇವೆ ಅಂತ ಅವನನ್ನು ಹಿಂದಕ್ಕೆ ಕಳಿಸಿ ಇವರು ಮುಂದೆ ಕುಳಿತುಕೊಂಡರು. ಫಂಕ್ಷನ್ ಸ್ಟಾರ್ಟ್ ಆಯಿತು. ಅತಿಥಿಗಳ ಭಾಷಣ ಮುಗಿದ ನಂತರ ಲಕ್ಷ್ಮಿಯನ್ನು ಸ್ಟೇಜ್ ಮೇಲಕ್ಕೆ ಇನ್ವೈಟ್ ಮಾಡಿ ತನ್ನ ಸಕ್ಸಸ್ ಜರ್ನಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳುವುದಕ್ಕೆ ಹೇಳಿದರು. ಲಕ್ಷ್ಮಿ ಮೈಕ್ ತೆಗೆದುಕೊಂಡು ಎಲ್ಲರ ಕಡೆ ನೋಡುತ್ತಾ ಮಾತನಾಡುವುದಕ್ಕೆ ಪ್ರಾರಂಭಿಸಿದಳು. ತವರು ಮನೆಯಲ್ಲಿ ಎಷ್ಟು ನರಕ ಅನುಭವಿಸಿದಳೋ, ತಂದೆ ತಾಯಿಯ ಅಣ್ಣಂದಿರು ಅತ್ತಿಗೆಯರು ಎಷ್ಟು ಕೀಳಾಗಿ ನೋಡಿದರೋ, ನಂತರ ಆಕೆಗೆ ಹೇಗೆ ಬಾಲ್ಯ ವಿವಾಹ ಮಾಡಿದರೋ, ಗಂಡ ತನಗೆ ಯಾವ ರೀತಿ ಸಪೋರ್ಟ್ ಮಾಡಿದನೋ, ಅತ್ತೆ ಮಾವ ತಮ್ಮನ್ನು ಹೇಗೆ ಮನೆಯಿಂದ ಹೊರಗೆ ಕಳಿಸಿದರು, ಎಲ್ಲವನ್ನೂ ಹೇಳಿಕೊಂಡು ಎಮೋಷನಲ್ ಆದಳು. ನಂತರ ನಾನು ಪ್ರೌಡಾಗಿ ಹೇಳಿಕೊಳ್ಳುತ್ತಿದ್ದೇನೆ, ನನ್ನ ಗಂಡ ಒಬ್ಬ ಲಾರಿ ಡ್ರೈವರ್. ಆತ ಕಷ್ಟಪಟ್ಟು ದುಡಿದು ಸಂಪಾದಿಸಿ ನನ್ನನ್ನು ಈ ದಿನ ಇಷ್ಟು ಒಳ್ಳೆ ಪೊಸಿಷನ್ಗೆ ತಂದನು. ನಮ್ಮ ತಂದೆ ತಾಯಿಯಷ್ಟು ಸ್ವಾರ್ಥಪರರನ್ನು, ನೀಚರನ್ನು ನಾನು ಇಲ್ಲಿಯ ತನಕ ಈ ಭೂಮಿ ಮೇಲೆ ನೋಡಿಲ್ಲ. ಈಗಲೂ ಅವರು
ನನ್ನನ್ನು ಅವಕಾಶವಾದಿಯಂತೆ ಬಳಸಿಕೊಳ್ಳಬೇಕೆಂದು ನನ್ನ ಹತ್ತಿರಕ್ಕೆ ಬಂದು ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ. ಆದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ ಪಾಪ. ನನ್ನ ಗಂಡ ಕೊಟ್ಟ ಭಿಕ್ಷೆ ಈ ಕಲೆಕ್ಟರ್ ಪೋಸ್ಟ್. ನಾನು ಆತನನ್ನು ಬಿಟ್ಬಿಟ್ಟರೆ ಆ ದೇವರು ನನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಆತ ನನ್ನ ಪ್ರಾಣ, ನನ್ನ ಜೀವನ. ಐ ಲವ್ ಮೈ ಹಸ್ಬೆಂಡ್ ಎಂದಳು. ಸ್ಟೇಜ್ ಮೇಲೆ ಇದ್ದ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಹೋಗಿ ಜನರ ಮಧ್ಯೆ ಕುಳಿತುಕೊಂಡಿರುವ ರಾಕೇಶ್ ಕೈ ಹಿಡಿದು ಕರೆದುಕೊಂಡು ಬಂದು ಸ್ಟೇಜ್ ಮೇಲೆ ನಿಲ್ಲಿಸಿ ರಾಕೇಶ್ ಕೈಯಿಂದ ಆಕೆಗೆ ಬರಬೇಕಾದ ಅವಾರ್ಡ್ ತೆಗೆದುಕೊಂಡು ಅವನ ಕಾಲುಗಳಿಗೆ ನಮಸ್ಕಾರ ಮಾಡಿದಳು. ರಾಕೇಶ್ ಮುಜುಗರದಿಂದ, ಏನು ಇದೆಲ್ಲ ಲಕ್ಷ್ಮಿ ಎಂದರೆ, ನಿಮ್ಮಂತಹ ಒಳ್ಳೆಯ ವ್ಯಕ್ತಿಯ ಬಳಿ ಆಶೀರ್ವಾದ ತೆಗೆದುಕೊಂಡರೆ ನನ್ನ ಜೀವನ ಯಾವತ್ತಿಗೂ ಇದೇ ರೀತಿ ಸಂತೋಷವಾಗಿ ಇರುತ್ತದೆ. ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಿಕೊಳ್ಳಲಿರಿ? ಈ ದಿನ ನಾನು ಇಲ್ಲಿ ನಿಂತುಕೊಂಡಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ನೀವು. ನನ್ನ ಹೆಂಡತಿ ನನಗಿಂತ 4 ಹೆಜ್ಜೆ ಹಿಂದೆ ಇರಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ನೀವು ನಿಮ್ಮ ಹೆಗಲ ಮೇಲೆ ನನ್ನನ್ನು ಹೊರುತ್ತಾ ನನ್ನನ್ನು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ. ನಿಮ್ಮ ಋಣವನ್ನು ನಾನು ಏನು ಕೊಟ್ಟು ತೀರಿಸಿಕೊಳ್ಳಲಿ? ನೀನು ಕೊಡುವ ಆಶೀರ್ವಾದಕ್ಕಿಂತ ನನಗೆ ಬೆಲೆ ಬಾಳುವ ಬಹುಮತಿ ಏನಿದೆ ಅಂತ ಗಂಡನನ್ನು ಅಷ್ಟು ಜನರ ಮುಂದೆ ಹಗ್ ಮಾಡಿಕೊಂಡು ನಾನು ಪ್ರೌಡಾಗಿ ಹೇಳುತ್ತಿದ್ದೇನೆ. ನನ್ನ ಗಂಡನೇ ನಾನು ಈ ಸ್ಥಾನಕ್ಕೆ ಬರಲು ಕಾರಣ. ಅವರು ಇಲ್ಲದೆ ನಾನು ಈ ಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲ ಎಂದಳು. ನಂತರ ಅವರ ತಂದೆ ತಾಯಿ ಏನೋ ಮಾತನಾಡಲು ಹೋದರೆ, ನಿಮಗೆ 10 ನಿಮಿಷ ಟೈಮ್ ಕೊಡುತ್ತಿದ್ದೇನೆ. ಮತ್ತೆ ಜೀವನದಲ್ಲಿ ಯಾವತ್ತೂ ನೀವು ನನ್ನ ಕಣ್ಣ ಮುಂದೆ ಕಾಣಿಸಬೇಡಿ. ಇಲ್ಲಿಂದ ತೊಲಗಿ, ಅಸಹ್ಯವಾಗುತ್ತಿದೆ ನಿಮ್ಮ ಮುಖಗಳು ನೋಡುತ್ತಿದ್ದರೆ ಎಂದಳು. ಅವಮಾನದಿಂದ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದರು ಲಕ್ಷ್ಮಿ ತವರು ಮನೆಯವರು. 2 ದಿನಗಳ ನಂತರ ಲಕ್ಷ್ಮಿಗೆ ಪೋಸ್ಟಿಂಗ್ ಕೊಟ್ಟ ಜಿಲ್ಲೆಗೆ ಹೊರಟು ಹೋದರು. ರಾಕೇಶ್ನನ್ನು ಯಾರೂ ಕೀಳಾಗಿ ನೋಡಬಾರದು, ಅವಮಾನಿಸಬಾರದು ಅಂತ ರಾಕೇಶ್ ಕೈಯಲ್ಲಿ ಇಂಟರ್ನ್ಯಾಷನಲ್ ವೈಡ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಸಿ ತಾನೂ ಸಪೋರ್ಟ್ ಆಗಿ ನಿಂತು ಆತ ಒಂದು ಒಳ್ಳೆ ಪೊಸಿಷನ್ಗೆ ಬರುವ ಥರ ಮಾಡಿದಳು ಲಕ್ಷ್ಮಿ. ಹೀಗೆ ಜೀವನ ಸಾಗುತ್ತಿತ್ತು. ಅವತ್ತು ಅವರ ಮ್ಯಾರೇಜ್ ಡೇ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವೀಟ್ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿಕೊಂಡರು. ನಂತರ ಲಕ್ಷ್ಮಿ ರಾಕೇಶ್ ಕೈಯನ್ನು ಹಿಡಿದುಕೊಂಡು, ಇನ್ನೂ ಎಷ್ಟು ದಿನ ಅಂತ ನನ್ನನ್ನು ದೂರ ಇಡ್ತೀರೀ? ನಮ್ಮ ಮದುವೆಯಾದಾಗ ನಾನಿನ್ನೂ ಚಿಕ್ಕವಳು ಅಂತ ನನ್ನನ್ನು ಮುಟ್ಟಿಕೊಳ್ಳಲಿಲ್ಲ. ಡಿಗ್ರಿ ಆದ ನಂತರ ನನ್ನನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತೀರಾ ಅಂತ ಅಂದುಕೊಂಡೆ. ತೆಗೆದುಕೊಳ್ಳಲಿಲ್ಲ. ಓದು ಮುಗಿದ ನಂತರವಾದರೂ ಮುಟ್ಟಿಕೊಳ್ಳುತ್ತೀಯಾ ಅಂದುಕೊಂಡೆ. ಅದೂ ನಡೆಯಲಿಲ್ಲ. ಕೊನೆ ಪಕ್ಷ ಜಾಬ್ ಸಿಕ್ಕಿದ ನಂತರವಾದರೂ ನಾವಿಬ್ರು ಒಂದಾಗ್ತೀವಿ ಅಂದುಕೊಂಡೆ. ಇನ್ನೂ ಎಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಈ ದೂರ ರೀ ಅಂತ ಕೇಳಿದಳು. ಅದು ಲಕ್ಷ್ಮಿ ಅಂತ ರಾಕೇಶ್ ಏನೋ ಹೇಳಲು ಹೊರಟಿದ್ದರೆ, ಎಲ್ಲರಂತೆ ನೀನು ಸಹ ಏನಾದರೂ ನಾನು ಜಾಸ್ತಿ ನೀನು ಕಡಿಮೆ ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ ಅಂದುಕೊಂಡೆಯಾ? ಆ ರೀತಿ ಏನೂ ಇಲ್ಲ ಲಕ್ಷ್ಮಿ. ಮತ್ತೆ ನಾನು ನಿನಗೆ ಇಷ್ಟ ಆಗಲಿಲ್ವಾ ಅಂತ ಹೇಳುವಷ್ಟರಲ್ಲಿ ರಾಕೇಶ್ ಆಕೆಯನ್ನು ಬಿಗಿಯಾಗಿ ಹಪ್ಪಿಕೊಂಡು, ನೀನು ನನ್ನ ದೇವತೆ ಕಣೆ, ನನ್ನ ಪ್ರಾಣ, ನನ್ನ ಸರ್ವಸ್ವ ನೀನೆ ಎಂದನು. ಮತ್ಯಾಕೆ ನಾವು ಮದುವೆಯಾಗಿ ಇಷ್ಟು ದಿನ ಆದರೂ ನನಗೆ ಹತ್ತಿರವಾಗಲಿಲ್ಲ ಅಂತ ಕೇಳಿದಳು ಲಕ್ಷ್ಮಿ ಹುಸಿ ಮುನಿಸಿನಿಂದ. ನನ್ನ ಸ್ವಾರ್ಥಕ್ಕೋಸ್ಕರ ನೀನು ನಿನ್ನ ಆಸೆಗಳಿಗೆ ಕನಸುಗಳಿಗೆ ದೂರವಾಗಬಾರದು ಅಂತ ನಿನ್ನಿಂದ ದೂರ ಇದ್ದೆ. ಈಗ ನಿನ್ನ ಕನಸು ನನಸಾಗಿದೆ. ನಾನು ಫೈನಾನ್ಷಿಯಲ್ ಆಗಿ ಸ್ವಲ್ಪ ಸೆಟಲ್ ಆಗಿದ್ದೇನೆ. ಇನ್ನು ನಾವು ಮಕ್ಕಳನ್ನು ಹೆರುವುದಕ್ಕೆ ಯಾವ ಸಮಸ್ಯೆನೂ ಇಲ್ಲ, ಏನಂತೀಯಾ ಅಂತ ಕಣ್ಣು ಹೊಡೆದನು ರಾಕೇಶ್. ಲಕ್ಷ್ಮಿ ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಳು. ಅಂದಿನಿಂದ ಅವರು ಗಂಡ ಹೆಂಡತಿಯಾಗಿ ಸಂಸಾರ ಮಾಡುತ್ತಾ ಲಕ್ಷ್ಮಿ ಕಲೆಕ್ಟರ್ ಆಗಿ, ರಾಕೇಶ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಡೆಸುತ್ತಾ ಅವರವರ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿ ಇದ್ದಾರೆ. ನಂತರ ಲಕ್ಷ್ಮಿ ರಾಕೇಶ್ಗೆ ತನ್ನ ಓದನ್ನು ಮುಂದುವರಿಸಲು ಒತ್ತಾಯಿಸಿದ್ದರಿಂದ ಅವನು ನೈಟ್ ಕಾಲೇಜಿಗೆ ಹೋಗುತ್ತಾ MBA ಪೂರ್ಣಗೊಳಿಸಿದನು. ಇದೆಲ್ಲ ನಡೆಯುವುದಕ್ಕೆ 7-8 ವರ್ಷ ಬೇಕಾಯಿತು. ಈ 7-8 ವರ್ಷದಲ್ಲಿ ಇವರಿಗೆ ಮುದ್ದಾದ 2 ಮಕ್ಕಳು ಹುಟ್ಟಿದರು. ಒಂದು ಗಂಡು, ಒಂದು ಹೆಣ್ಣು. ಈಗ ಅವರ ಜೀವನ ತುಂಬಾ ಸಂತೋಷವಾಗಿ ಕಳೆಯುತ್ತಿದೆ. ರಾಕೇಶ್ ಲಕ್ಷ್ಮಿಯನ್ನು ಕರೆದುಕೊಂಡು ತಮ್ಮ ಮನೆಯಿಂದ ಹೊರಬಂದ ನಂತರ ಯಾವತ್ತೂ ಅಹಂಕಾರದಿಂದ ಮೆರೆಯುತ್ತಿದ್ದ ತನ್ನ ತಂದೆ ತಾಯಿ ಹೇಗಿದ್ದಾರೆ ಅಂತ ತಿಳಿದುಕೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಆದರೆ ಲಕ್ಷ್ಮಿ ಅವರ ಬಗ್ಗೆ ತಿಳಿದುಕೊಂಡಳು. ರಾಕೇಶ್ ರವರ ಅತ್ತಿಗೆಯರು ಇದ್ದ ಆ ಮನೆಯನ್ನು ಸಹ ಅವರ ಹೆಸರಿಗೆ ಬರೆಸಿಕೊಂಡು ಆ ಮನೆಯನ್ನು ಮಾರಿ ಗಂಡಂದಿರನ್ನು ಮನೆ ಹಳೆಯರನ್ನಾಗಿ ಕರೆದುಕೊಂಡು ಹೋಗಿಬಿಟ್ಟರೆಂದು, ಮಕ್ಕಳು ಸಹ ಬರಲು ಬಿಡುತ್ತಿಲ್ಲವೆಂದು, ಸುನಂದ ರಾಮಪ್ಪನನ್ನು ಕರೆದುಕೊಂಡು ಹೋಗಿ ಓಲ್ಡ್ ಏಜ್ ಹೋಮ್ನಲ್ಲಿ ಜಾಯಿನ್ ಮಾಡಿದ್ದಾರೆ ಅಂತ
ಅವರ ಪರಿಸ್ಥಿತಿ ಬೀದಿ ನಾಯಿಗಳಿಗಿಂತ ಹೀನಾಯವಾಗಿ ತಯಾರಾಗಿದೆ. ಇಲ್ಲ ಸಲ್ಲದ ಕಾಯಿಲೆಗಳು ಸುತ್ತುಕೊಂಡಿವೆ. ಇವತ್ತೋ ನಾಳೇನೋ ಅನ್ನುವ ಥರ ಇದ್ದಾರೆ ಅಂತ ಅವರ ಪರಿಸ್ಥಿತಿ ತಿಳಿದು ತುಂಬಾ ದುಃಖಪಟ್ಟಳು ಲಕ್ಷ್ಮಿ. ಮೊದಲು ಅವರನ್ನು ಕರೆದುಕೊಂಡು ಬಂದು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದಳು. ಅವರು ಪೂರ್ತಿಯಾಗಿ ಚೇತರಿಸಿಕೊಂಡ ನಂತರ ಅವರು ಇರುವುದಕ್ಕೆ ಒಂದು ಸಣ್ಣ ಮನೆಯನ್ನು ತೆಗೆದುಕೊಟ್ಟಳು. ಇನ್ನು ನೀವು ಈ ಮನೆಯಲ್ಲಿ ಪ್ರಶಾಂತವಾಗಿ ಇರಬಹುದು. ನಿಮಗೆ ಪೆನ್ಷನ್ 7,000 ಬರುತ್ತದೆ ಅಲ್ವ ಮಾವನವರೇ? ಅದರ ಜೊತೆಗೆ ನಾನು ಪ್ರತಿ ತಿಂಗಳು ನಿಮಗೆ 10,000 ಕಳಿಸುತ್ತೇನೆ. ಸಮಯಕ್ಕೆ ಸರಿಯಾಗಿ ತಿನ್ನುತ್ತಾ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಹುಟ್ಟಿ ಬೆಳೆದ ಈ ಊರನ್ನು ನೀವು ಬಿಟ್ಟು ಬರುವುದಿಲ್ಲ ಅಂತ ಇಲ್ಲೇ ಒಂದು ಮನೆಯನ್ನು ತೆಗೆದುಕೊಟ್ಟೆ. ಇಲ್ಲದಿದ್ದರೆ ನನ್ನ ಜೊತೆನೇ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆ ಎಂದಳು. ನಾವು ಸೊಸೆಗೆ ಎಷ್ಟು ಕಿರುಕುಳ ಕೊಟ್ಟರೂ ಆಕೆ ನಮಗೆ ಸಹಾಯ ಮಾಡುತ್ತಿದ್ದಾಳೆ, ಎಷ್ಟು ಒಳ್ಳೆಯವಳು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೊಸೆಯ ಮುಂದೆ ತಲೆ ಎತ್ತಲಾಗದೆ ತಲೆ ಬಗ್ಗಿಸಿಕೊಂಡು ಕ್ಷಮಾಪಣೆ ಕೇಳಿದರು ಇಬ್ಬರು. ಮಗನಿಗೂ ಸಹ ಕ್ಷಮಾಪಣೆ ಕೇಳಿದರೆ, ನಿಮ್ಮ ಕ್ಷಮಾಪಣೆಯನ್ನು ನಾನು ಯಾವತ್ತೂ ಆಶಿಸಿಲ್ಲ ಅಪ್ಪ. ಸಮಯಕ್ಕೆ ತಕ್ಕಂತೆ ಬದಲಾಗುವ ಮನುಷ್ಯರು ನೀವು. ನಿಮ್ಮ ವಿಷಯದಲ್ಲಿ ನನ್ನ ಹೃದಯ ಯಾವತ್ತೂ ಹೊಡೆದು ನುಚ್ಚುನೂರಾಗಿದೆ. ಈ ತೀರ್ಮಾನ ಲಕ್ಷ್ಮಿ ತೆಗೆದುಕೊಂಡಿದ್ದು, ನಾನು ಅದಕ್ಕೆ ಸಮ್ಮತಿಸಿದೆ ಅಷ್ಟೆ. ಆವತ್ತು ಇವತ್ತು ಯಾವತ್ತಿಗೂ ನನ್ನ ಮೊದಲ ಪ್ರಯಾರಿಟಿ ನನ್ನ ಹೆಂಡತಿನೇ. ನಮ್ಮ ವಿಷಯದಲ್ಲಿ ಯಾವತ್ತಿಗೂ ತಲೆ ಹಾಕಬೇಡಿ. ಇನ್ಮುಂದೆಯಾದರೂ ಒಳ್ಳೆಯವರಂತೆ ಬದುಕಿ ಅಂತ ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಹೊರಟು ಹೋದನು ರಾಕೇಶ್. ತನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾನೆ ರಾಕೇಶ್. ಸುನಂದ ರಾಮಪ್ಪ ಮಾಡಿದ ತಪ್ಪಿಗೆ ಬುದ್ಧಿ ತಂದುಕೊಂಡು ಒಳ್ಳೆಯವರಾಗಿ ಬದಲಾಗಿ ತನ್ನ ಪೆನ್ಷನ್ ಹಾಗೂ ಸೊಸೆ ಕಳಿಸುತ್ತಿರುವ ಹಣದಿಂದ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುತ್ತಾ ಪ್ರಶಾಂತವಾಗಿ ಜೀವನ ನಡೆಸುತ್ತಿದ್ದಾರೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.